ಹಾಯ್ 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 ನೀನಾ ಆಯಿತು. ಏನು ಮಾಡ್ತಾ ಇದ್ದೀರಲ್ಲ? ಸರಿ, ನೀನು ಜ್ಯೋತಿಷ್ಯ ಹೇಳ್ತೀಯ ಅಂತ ಗೊತ್ತಾಯಿತು. ನಾವು ಆಗಲೇ ನಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ನೀನು ಜ್ಯೋತಿಷ್ಯ ಹೇಳ್ತಾ ಇರೋದು. ಜ್ಯೋತಿಷ್ಯ ಹೇಳ್ತಾಳೋದು ಹೇಳು. ನಾನು ಕೇಳಲಿ ಸರ್ ಫಸ್ಟ್. ನನಗೆ ಫಸ್ಟ್ ಹೇಳ್ಬಿಡಿ. ಫಸ್ಟ್ ನನಗೆ ಫಸ್ಟ್ ನನಗೆ ಚಿಕ್ಕವರಪ್ಪ ಚಿಕ್ಕವರಿಂದ ದೊಡ್ಡವರಾಗೋದಪ್ಪ. ಸರಿ, ಇವ್ನಿಗೆ ಹೇಳ್ಬಿಡು ಬೇಗ. ನಿನ್ನ ಹೆಸರು ಮಹೇಂದ್ರ, ಹಾಗಾದ್ರೆ ಗೊತ್ತಿರೋ ವಿಷಯ. ನೀನು 8ನೇ ಕ್ಲಾಸ್, ಅದು ಅದಂತೂ ಗೊತ್ತೇ ಇದೆ. ನಿಮ್ಮ ಮನಸ್ಸು ಮಲವಮ್ಮ, ಅದಂತೂ ಗೊತ್ತೇ ಇದೆ. ನಿಮಗೆಲ್ಲ ಗೊತ್ತಿರೋದೆ. ಡ್ರಾಮಾ ಜೂನಿಯರ್ಸಲ್ಲಿ ಮತ್ತೆ ಶೂಟಿಂಗ್ ಮಾಡ್ಬೇಕಾದ್ರೆ ಎಲ್ಲ ಮಾತಾಡ್ಕೊಂಡ್ಬಿಟ್ಟಿದ್ದೀರಾ. ಅವನ ಬಗ್ಗೆ ಪೂರ್ತಿ ಗೊತ್ತು. ನನ್ನ ಬಗ್ಗೆ ಹೇಳು. ನೀನು ಬೇಡ, ನನ್ನ ಬಗ್ಗೆ ಆಮೇಲೆ ಆಮೇಲೆ ನೀನು ಗೊತ್ತು ಅವನಿಗೆ. ನನ್ನ ಬಗ್ಗೆ ಇಲ್ಲ ಹೇಳ್ತಾರೆ. ನಿಮ್ಮ ಹೆಸರು ಮಂಜುನಾಥ್. ಆವಾಗಲೇ ಮಾತಾಡ್ತಾ ಇದ್ವಿ, ಕೇಳಿಸ್ಕೊಂಡು. ನೀವು ಜನತಾ ಟಿವಿಯಿಂದ ಬಂದಿದ್ದೀರಾ? ಕರೆಕ್ಟಾ? ಕೈಯಲ್ಲಿ ಮೈಕ್ ಇತ್ತು, ನೋಡಿದ್ದೀರಾ? ಕುರ್ಚಿ ಮೇಲೆ ಕೂತಿದ್ದೀರಾ? ನೀವು ಕುರ್ಚಿ ಮೇಲೆ ಕೂತಿದ್ದೀರಾ? ಆಮೇಲೆ ಹೋಗ್ತಾ ಒಂದು ಸೆಲ್ಫಿ ತಗೋತೀರಾ? ತಗೊಳ್ಳಲ್ಲ. ಹೇಳು. ಆಮೇಲೆ ನಿಮ್ಮ ಕೈಯಲ್ಲಿ 3 ಉಂಗುರ ಇದೆ. 2 ಉಂಗುರ ಇರೋದು. ಸರಿ ಓಕೆ. ಈಗ ಸಿನಿಮಾ ರಿಲೀಸ್ ಅಲ್ವಾ ನಾಳೆ? ನಾಳೆ ರಿಲೀಸು. ಯಾವ ಸಿನಿಮಾ? ಬಾ ಹೇಳಿ. ಆ ಸಿನಿಮಾದಲ್ಲಿ ಹೇಗಿತ್ತು? ಯಾಕೆಂದರೆ ಡ್ರಾಮಾ ಮಾಡಿದ್ರಿ, ಇಡೀ ಕರ್ನಾಟಕ ಜನ ನಿಮ್ಮ ಆ್ಯಕ್ಟಿಂಗ್ನ ನೋಡಿ ಖುಷಿಪಟ್ಟು ಎಲ್ಲರನ್ನು ಅವ್ರ ಮನೆ ಮಕ್ಕಳ ಥರ ನಿಮ್ಮೆಲ್ಲ ಪ್ರೀತಿ ಮಾಡಿದ್ರಲ್ವಾ? ಈಗ ಸಿನಿಮಾ ಮಾಡಿದ್ದೀರಾ, ಸಿನಿಮಾದಲ್ಲಿ ಹೇಗಿತ್ತು ಪಾತ್ರ? ಒಬ್ರು ಹೇಳ್ಬೇಕು, ನೀನು ಫಸ್ಟ್ ಹೇಳ್ತೀನಿ. ಫಿಲಮ್ಮು ಎಳೆಯರು ನಾವು ಗೆಳೆಯರದ್ರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ತಿಂಡಿಪೋತಿ ಪದ್ಮ ಅಂತ. ಅದ್ರದ್ದು ಒಂದು ಪುಟಾಣಿ ಡೈಲಾಗ್ ಇತ್ತು. ಅದೇ ಮೇಕೆ ಅವತ್ತು ಹೇಳ್ಬಿಟ್ಟಿದ್ದೀರಾ, ನಮ್ಮ ಟಿವಿಲಿ ತೋರಿಸ್ಬಿಟ್ಟಿದ್ದೀರಾ. ಬೇರೆ ಡೈಲಾಗ್ ಹೇಳು. ಬೇರೆ ಇನ್ನೊಂದು ಡೈಲಾಗ್ ಇದೆ, ಅದನ್ನ ಹೇಳ. ಹಾಗಲಕಾಯಿ, ಬೇವಿನಕಾಯಿ, ನಿಂಬೆಕಾಯಿ, ನುಗ್ಗೆಕಾಯಿ ಇದನ್ನೆಲ್ಲ ತಿನ್ಬೇಕು ಅಂದ್ರೆ ಹಳ್ಳಿಗೆ ಹೋಗ್ಬೇಕು. ಪಕ್ಕ ಹಳ್ಳಿ ಹುಡುಗಿಯಾಗಿ ನಿಮ್ಮನ್ನ ನಗ್ಸೋಕೆ, ಕಚ್ಚಗುಳಿ ಇಡೋಕೆ ನಗ್ತಾ ನಗ್ತಾ ಎಳೆಯರು ನಾವು ಗೆಳೆಯರು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಇದೇ ಜೂನ್ 2ನೇ ತಾರೀಕು ಅಂದರೆ ನಾಳೆ ರಿಲೀಸ್ ಆಗ್ತಾ ಇದೆ. ಪ್ಲೀಸ್ ನೋಡಿ ಅಂತ ಕೇಳ್ಕೊತೀನಿ. ನಾನಂತ ಹೇಳ್ತೀನಿ. ಹಕ್ಕಿಗಳ ಶಬ್ದ ಎಷ್ಟು ಚೆನ್ನಾಗಿದೆಯಲ್ಲ, ಸೂಪರ್ ಫ್ಯಾಂಟಾಸ್ಟಿಕ್. ನಿಜ ಅನ್ಕೊಂಡ್ರಾ? ನಾನು ರಾಮ, ಹಕ್ಕಿ ಬಿಕ್ಕಿ ರಾಮ. ನೀವು ಯಾವ ಹಕ್ಕಿ ತರಿಸಿದ್ರು ಆ ಹಕ್ಕಿ ಶಬ್ದ ಮಾಡ್ತೀನಿ. ಕೆಲವರು ಯಾವಾಗ್ಲೂ ಜೀವನದಲ್ಲಿ ಪೆಚ್ಬೂರ್ ಹಾಕೊಂಡೇ ಇರ್ತಾರೆ. ಅವರು ನಗಲ್ಲ, ಬೇರೆಯವ್ರಿಗೂ ನಗಕ್ ಬಿಡಲ್ಲ. ಆದ್ರೆ ನಾನಾಗಲ್ಲ, ನಾನು ವಜ್ರಪ್ಪ. ಹಲ್ಕಿದೆ ವಜ್ರಪ್ಪ. ನೀನು ಹೇಳು. ನೀವು ಯಾವ ಮಾಡಾದ್ರೂ ತೋರಿಸಿ, ಚಂಗ ನತ್ತೀನಿ. ನಾನು ಸೀನಾ ಮಾರ್ಕೋತಿ ಸೀನಾ. ಥ್ಯಾಂಕ್ ಯು ಸರ್. ಸರಿ, ಸಿನಿಮಾದಲ್ಲಿ ನಿನ್ನ ಪಾತ್ರ ಏನು? ನಂದು ಅದೇ ತಿಂಡಿಪೋತಿ ಪದ್ಮ ಅಂತ. ಅದಾಯ್ತು. ಯಾವಾಗಲೂ ತಿಂಡಿ ತಿಂತಿರ್ತೀನಿ. ಸ್ಕೂಲಿಗೆ ಹೋದ್ರು ಮೇಷ್ಟ್ರಿಗೆ ಕಣ್ತಪ್ಸಿ ತಿನ್ನೋದು, ಮತ್ತೆ ಯಾರಿಗೂ ಕೊಡ್ತಿರಲ್ಲ. ನಮಗೂ ರಿಯಲ್ ಲೈಫಲ್ಲೂ ಅಷ್ಟೇ, ನಾನು ಒಪ್ಕೋತೀನಿ. ಅದು ಶೂಟಿಂಗ್ ಟೈಮಲ್ಲೂ ಅಷ್ಟೇ. ಮಾನಿಟರ್ ಅಲ್ಲಿ ಎಲ್ಲ ಅರ್ಧ ಖಾಲಿ ಮಾಡಿಬಿಟ್ಟಿರ್ತಾಳೆ. ಮತ್ತೆ ಇದು ಟೇಕ್ ತಗೋಬೇಕಾದ್ರೆ ಹಂಗಾರೆ ಶೂಟಿಂಗ್ ಮಾಡ್ಬೇಕಾದ್ರೆ ಡೈರೆಕ್ಟರ್ ಕೊಟ್ಟಿದ್ರೆ ನೀನು ತಿಂಡಿ ತಂದ್ಕೊಟ್ಟು ಸಾಕಾಗ್ಬಿಟ್ಟಿದ್ದಾರೆ. ಏನು ತುಂಬ ಫೇವ್ರೇಟ್ ಏನು ತಿಂಡಿ ನಿಮಗೆ? ತುಂಬ ಫೇವ್ರೇಟ್ ಅಂದರೆ ರಿಯಲ್ ಲೈಫ್ ಅಲ್ಲ, ಶೂಟಿಂಗಲ್ಲಿ ಮತ್ತೆ ಶೂಟಿಂಗಲ್ಲಿ ಪುಳಿಯೋಗರೆ ಸೂಪರ್ ಆಗಿ ಮಾಡ್ತಾ ಇದ್ರು. ಯಾರು? ಒಂದೊಂದು ಸತಿ ಅಲ್ಲಿ ಒಬ್ರು ಆಂಟಿ ಇದ್ರು. ಓಕೆ. ಅವರು ಪುಳಿಯೋಗರೆ ಸೂಪರ್ ಆಗಿ ಮಾಡ್ತಿದ್ರು. ಅದು ನಂಗೆ ರಿಯಲ್ ಲೈಫಲ್ಲೂ ಪುಳಿಯೋಗರೆ ಇಷ್ಟ, ಶೂಟಿಂಗ್ ಅಲ್ಲಿ ಸೂಪರ್ ಆಗಿ ಮಾಡ್ತಾರೆ. ಅದು ನಂಗೆ ತುಂಬಾ ಇಷ್ಟ. ಚೆನ್ನಾಗಿ ತಿಂದಿದ್ದಾಗಾರೆ. ಊಟ ಮಾಡಂಗೆ ಇಲ್ಲ. ಅಲ್ಲ, ಟೇಕಲ್ಲಿ ಮಾನಿಟ್ರಲ್ಲಿ ತಿಂದು ಮತ್ತೆ ಊಟ ಮಾಡ್ತಾ ಇದ್ದ ಅಮ್ಮ. ಇದಾದ್ರೆ ನನ್ನ ಪಾಲಿನ ಊಟ ವೇಸ್ಟ್ ಆಗುತ್ತಲ್ಲ. ಒರಿಜಿನಲ್ ಪುಳಿಯೋಗರೆ ಇಷ್ಟ, ಡೂಪ್ಲಿಕೇಟ್ ಪುಳಿಯೋಗರೆ ಇಷ್ಟ ಅಲ್ಲ? ಡೂಪ್ಲಿಕೇಟ್ ಪುಳಿಯೋಗರೆ ಹೆಂಗೋ ಬರುತ್ತೆ. ಶೂಟಿಂಗ್ ಮಾಡ್ಬೇಕಾದ್ರೆ ಡೂಪ್ಲಿಕೇಟ್, ಶೂಟಿಂಗ್ ಆದ್ಮೇಲೆ ಒರಿಜಿನಲ್. ಅದೇನು ಡೂಪ್ಲಿಕೇಟ್ ಬರುತ್ತೆ? ಡೂಪ್ಲಿಕೇಟ್ ಅಂದ್ರೆ ಇದ್ರಲ್ಲಿ ಟೇಸ್ಟ್ ಅವಾಗ ತಿನ್ಬೇಕು. ಸರಿ, ನೀನು ಮರ್ಕೋತಿ ಸೀನಾ ಅಂತಲ್ವಾ? ಮರಗಳ ಹತ್ತೋದು. ನಾನು ನಿಜ ಹೇಳ್ಬೇಕಲ್ಲ,
ಮರ ಹತ್ತಕ್ಕೆ ಬರೋದೇ ಇಲ್ಲ, ನಾನು ಹೇಳ್ತೀನಿ ಇದು. ಎಷ್ಟೊಂದು ಸಲ ಪ್ರೊಡ್ಯೂಸರ್ ಏಣೆಕ್ಸ್ ಎಲ್ಲ ಹಚ್ಚಿದ್ದಾರೆ. ಒಂದ್ಸಲ ಹತ್ತಿ ರಬುಕ್ ಅಂತ ಹೊಡ್ಕೊಂಡಿದ್ದೀನಿ. ಒಂದು ಸಾಂಗ್ ಇತ್ತು, ಕರಿಗಿರಿ ಮುಡಿ ಮೇಲೆ ಸಾಂಗಲ್ಲಿ ಮರ ಹತ್ಬೇಕು ಫಾಸ್ಟಾಗಿ ಟಕ ಟಕ ತತ್ತಿ ಮೇಲೆ ಕುತ್ಕೋಬೇಕು. ನನಗೆ ಅದು ಭಯ. ಬರೀ ಇಷ್ಟೇ ಹತ್ತುತ್ತಾ ಇದೆ, ಮುಂದೆ ಮೇಲೊಂದು ಹಿಂಗಿತ್ತು ಮರ, ಈ ಜಾಗದಾಗ ಬಂದು ಕುತ್ಕೋಬೇಕು ನಾನು. ಇವ್ನು ಏನಂತ ಅಂದ್ರೆ ಹೆಂಗೆ ಅಂದ್ರೆ ಅದು ಇದು ಮರ ಅಂದ್ರೆ ಸ್ಟ್ರೈಟ್ ಇದೆ, ಮತ್ತೆ ಈ ಕಡೆ ಕ್ರಾಸ್ ಇದೆ. ಕ್ರಾಸ್ ಮೇಲೆ ಹೋಗಿ ಹತ್ಬೇಕು ಇವನು. ಅದೇ ಹೆಂಗಿದೆ ಅಂದ್ರೆ ಹಿಂಗಿದೆಲ್ಲ, ಹಿಂಗಿದ್ದು ಹಿಂಗ್ ಬಂದಿದೆ ಸೈಡ್. ನಾನು ಇಷ್ಟ ಹತ್ತೀನಿ, ಈ ರಂಬೆಲಿ ಇಷ್ಟ ಹತ್ತೀನಿ, ಇಷ್ಟು ಹತ್ಬೇಕು ನಾನು. ಇನ್ನೂ ಇಷ್ಟು ಬಾಕಿ ಇದೆ. ನಾನು ಹಿಂಗತ್ತೆ ಒಂದ್ಸಲ ಹಿಂಗ ಹೋಗ್ತೈತೆ ನನ್ನ ಬಾಡಿನ ಅಂದ್ರೆ ಉಲ್ಟಾ ಮಾಡ್ಕೊಂಡ್ಬಿಡ್ತಿದ್ದ ಒಂದೊಂದ್ಸತಿ. ಆಮೇಲೆ ಕಟ್ ಮಾಡಿ ನಿನ್ ಬಿಟ್ಟಿದ್ರೆ ನೀಟಾಗಿ ಹತ್ತಾ ಇದೆ ಅನ್ಸುತ್ತೆ. ಸ್ವಲ್ಪ ಹತ್ತುತ್ತಾ ಇದ್ದೆ. ಮರದ ಮೇಲೆ ಹಣ್ಣಿನ ಇಟ್ಟಿದ್ರೆ ತಿನ್ನೋಕೆ ಹತ್ಬಿಡ್ತಾ ಇದೆ. ಗ್ಯಾರಂಟಿ ಅದು. ಅದೇ ಇನ್ನೊಂದು ಏನು ಅಂದ್ರೆ, ಮರ ಹತ್ಬೇಕು ಅಂದ್ರೆ ಫಸ್ಟ್ ವಿಕ್ರಮ್ ಸರ್ ಹತ್ತಬೇಕು, ಪ್ರೊಡ್ಯೂಸರ್ ಸರ್ ಫಸ್ಟ್, ಆಮೇಲೆ ವಿಕ್ರಮ್ ಸರ್ ಹತ್ತಿ ತೋರಿಸ್ಬೇಕು, ಆಮೇಲೆ ಪೊಸಿಷನ್ ಅಂತ ಎಷ್ಟೋ ಜನ ಲಾಸ್ಟಿಗೆ ಇವನು ಹತ್ತಿದ್ದು. ಸರಿ, ಈಗ ನಿನ್ನ ಪಾತ್ರದ ಬಗ್ಗೆ ಹೇಳ್ದೆ ಅಲ್ವಾ? ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಡೈರೆಕ್ಟರ್ ಹೇಗೆ ಹೇಳ್ಕೊಡ್ತಾ ಇದ್ರು, ಹೆಂಗೆ ಆಕ್ಟ್ ಮಾಡಿದೆ? ಯಾಕಂದರೆ ಟಿ ವಿನಲ್ಲಿ ರಿಯಾಲಿಟಿ ಶೋ ಬೇರೆ, ಸಿನಿಮಾನೇ ಬೇರೆ, ಆ ಕ್ಯಾಮ್ರಾನೇ ಬೇರೆ, ಈ ಕ್ಯಾಮ್ರಾನೇ ಬೇರೆ, ಅದಕ್ಕೆ ಬೇರೆ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಇದೇ ಬೇರೆ ಥರ ಇರುತ್ತೆ. ಹೇಗೆ ಮಾಡಿದೆ ಆ್ಯಕ್ಟಿಂಗ್? ಯಾರು ಮಧ್ಯೆ ಮಾತಾಡಬಾರ್ದು, ಒಬ್ಬ ಹೇಳ್ತಾರೆ ಅಲ್ಲಿ ನೋಡಿ. ಅಂದರೆ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಇರಬೇಕಾದ್ರೆ ಈ ಸಿನಿಮಾ ಡೈರೆಕ್ಟರ್ ವಿಕ್ರಮ್ ಸೂರಿ ಸರ್ ಮತ್ತೆ ಹರೀಶ್ ಸರ್ ಮೆಂಟರ್ ಆಗಿದ್ರು. ಅದರಲ್ಲಿ ಹೇಗಿರ್ತಿತ್ತು ಅಂದ್ರೆ ಒಂದೇ ಸತಿ ನಾಟಕ ಒಂದೇ ಫ್ಲೋರ್ ಮಾಡ್ತಿದ್ವಿ. ಇದಾದ್ಮೇಲೆ ಸಿನಿಮಾಗೆ ವಿಕ್ರಮ್ ಸೂರಿ ಸರ್ ನಾಗರಾಜ್ ಗೋಪಾಲ್ ಸರ್ ಇದರಲ್ಲಿ ಕರೆದಿದ್ರು, ಇದೇ ರೂಮಲ್ಲಿ ಬಂದೆಲ್ಲ ಮಾತಾಡಿದ್ವಿ. ಕತೆ ಎಲ್ಲ ಚೆನ್ನಾಗಿತ್ತು, ಒಪ್ಕೊಂಡ್ವಿ. ಆಮೇಲೆ ಶೂಟಿಂಗ್ ಪ್ಲೇಸಿಗೆ ಹೋದ್ಮೇಲೆ ಅಲ್ಲಿ ನಮ್ಗೆ ಗೊತ್ತಿರಲಿಲ್ಲ, ಅಂದರೆ ಅಲ್ಲಾದ್ರೂ ಒಂದೇ ಸತಿ ಹಿಂಗೆ ಮಾಡ್ತಿದ್ವಿ, ಇಲ್ಲಾಂದ್ರೆ ಒಂದು ಡೈಲಾಗು ಒಂದೊಂದು ಸತಿ ಬಿಗ್ ಶಾಟ್ ಇರೋದು, ಒಂದ್ಸತಿ ಫ್ರೆಂಡ್ ಒಂದು ಸಣ್ಣ ಡೈಲಾಗ್ ಹೇಳೋದಿರೋದು. ಇದು ನಮ್ಗೆ ಚೂರು ಈಸಿ ಆಗ್ತಿತ್ತು, ಕಷ್ಟ ಏನಾಗ್ತಿಲ್ಲ. ಅಂದ್ರೆ ಒಂದೇ ಮೊದಲೇ 2 ದಿನ ಕಷ್ಟ ಆಗ್ತಿತ್ತು, ಆಮೇಲೆ ಬರ್ತಾ ಈಸಿ ಆಗಕ್ಕೆ ಶುರುವಾಯಿತು. ನೀನು ಯಾವ ಊರಿಂದ ಬಂದಿರೋದು? ನಾನು ಮೈಸೂರಿಂದ. ಯಾವ ಕ್ಲಾಸು? ನಾನು 8th ಸ್ಟ್ಯಾಂಡರ್ಡ್. ಸ್ಕೂಲ್ ಹೆಸರೇನು? ಅಧ್ಯಾಯ. ಮೊದಲು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದೆ, HHM ಜಲ್ಪುರಿ ಅಂತ. ಇವಾಗ 8th ಲಾಸ್ಟು, ಇವಾಗ ಅಧ್ಯಯನ ಅಂತ ಸೇರ್ಕೊಂಡಿದ್ದೀನಿ. ಈ ಥರ ಐತಾ ನೀನು? ಹಾಂ ಆಯ್ತು. ನಿನ್ನ 8th ಥರ ಕಾಣೋದೇ ಅಲ್ವಲ್ಲ? ಹಾಂ, ಎಲ್ಲರೂ ಹಂಗೆ ಅಂತಾರೆ. ಮುಂದೆ ಮಾತ್ರ ನಿಜ ಹೇಳಿದ್ದೀನಿ, ಇಲ್ಲ ಅಂದರೆ 2ನೇ ಕ್ಲಾಸು 1ನೇ ಕ್ಲಾಸ್ ಅಂತ ಹೇಳ್ಕೊಂಡು. ಅಣ್ಣ ಎಷ್ಟೊಂದು ಚಾನಲಲ್ಲಿ ಅವನು 5th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ದಾನೆ. ಆಮೇಲೆ ನಾವೆಲ್ಲ ನಿಜ ಹೇಳಿರೋದು, ಇವನು ಈಗ 7th ಅಂತ. ಆಗ ಸಿನಿಮಾದಲ್ಲಿ ನಿನ್ನ ಪಾತ್ರ ಮರ ಹತ್ತಿದ್ಯಾ? ಓಕೆ, ಬೇರೆ ಅದು ಬಿಟ್ಟು ಏನು ನಿನ್ನ ಪಾತ್ರ ತುಂಬ ಇಷ್ಟ ಆಗಿ ಸೀನ್ ಏನು ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿದೆ ಇತ್ತು ಅಂದರೆ, ನಮ್ದೊಂದು ಸಿನಿಮಾದಲ್ಲೇ ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅವಾಗ ಮಹತಿ ಮಚ್ಚ ಕನ್ಯೆ ಆಗಿದ್ಲು. ಅವಾಗ ಅವಳು ಸತ್ತೋಗೆ ತಿರ್ಗಾ ಹುಟ್ಟು ಬರ್ತಾಳೆ ಅನ್ನೋಕ್ಕೆ, ನಾನು ಮರಳಿ ಬರುತ್ತೇನೆ ಅಂದಾಗ ಅಮ್ಮಗೂ ಗೊರ್ಕೆ ಶಂಕರ, ಅದು ನೈಟ್ ಶೂಟಿಂಗ್ ಇತ್ತು. ಆಗ ಬಂದ್ಬಿಟ್ಟಿದ್ದಾನೆ ಅದೇ ಕಾಟ್ಲೆಯಲ್ಲಿ, ನಾನು ಮರಳಿ ಬರುತ್ತೆ, ಅದೇ ಜಾಸ್ತಿ ಟೇಕ್ ಹೋಗಿದ್ದೀವಿ ಇಡೀ ಫಿಲಮಲ್ಲಿ, ಅದೇ ಜಾಸ್ತಿ ಇನ್ನೊಂದು ಏನಂತ ಅಂದ್ರೆ, ನಾವು ಸೇಟುಗೆ ಬೈತೀವಿ, ಅದೇ ಟೀಸರಲ್ಲಿ ಇದೆಯಲ್ಲ, ಅಚ್ಚನ್ ತೆಕ್ಕ ಹೋಗ್ತಾನಲ್ಲ ಸೆಟ್ಟು ಅಂತ, ಅವಾಗ ಮಳೆ ಎಲ್ಲ ಬರುತ್ತಲ್ಲ, ನಾವು ಜಾಸ್ತಿ ಮಳೆ ಬರಬೇಕು ಅಂತ ತಪ್ಪು ಮಾಡೋದು ಒಂದೊಂದು ಸತಿ. ಈಗ ನಾವು ಅಭಿಷೇಕಿಗೆ ಹೇಳ್ಕೊಡೋದು, ಈಗ ಇನ್ನೊಂದು ಸತಿ ಮಳೆ ಬರ್ಸ್ಬೇಕು ಕಣ, ಏನಾದರೂ ತರಲೇಬೇಡ ಅಂದರೆ ಮಳೆ ಬಂದಾಗ ಅವನು ಸುಮ್ಮನೆ ಆ ಕಡೆ ನೋಡಿದ್ರೆ ಇನ್ನೊಂದು ಸತಿ ಟೇಕ್ ಬರಲೇಬೇಕಲ್ವಾ? ಒಬ್ರು ತಪ್ಪು ಮಾಡಿದ್ರೆ ಇನ್ನೊಂದು ಸತಿ ಮಾಡ್ಬೇಕಾದ್ರೆ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ದುಡ್ಡು ವೇಸ್ಟ್ ಆಗಲ್ವಾ? ಲೆಕ್ಕ ಹಾಕ್ಲೇ ಇಲ್ಲ. ಇನ್ಮೇಲೆ ಹಂಗೆ ಮಾಡಬಾರ್ದಲ್ವಾ? ನೆಕ್ಸ್ಟ್ ಟೈಮ್ ಹಂಗೆ ಮಾಡಬಾರ್ದು, ಒಂದೇ ಟೇಕ್. ಆದ್ರೆ ಅಲ್ಲಿ ಆ ಚಿಂತಿಗೆ ಮಳೆ ಅಂದ್ರೆ ಅವ್ನು ಬಿಸಿನೀರ ಸ್ನಾನ ಮಾಡೋದಲ್ವ, ತಣ್ಣೀರು ಬಿದ್ದು ಬಿಡ್ತಾವ. ಅವಾಗ ನಮಗೆಲ್ಲ ಮಳೆ ಅಂದ್ರೆ ಸಖತ್ ಇಷ್ಟ, ಫುಲ್ ಆಟ ಆಡ್ಬೇಕು. ಅವನಿಗೆ ಮಳೆ ಅಂದ್ರೆ ಆಗೋದೇ ಇಲ್ಲ. ನೀನೇನು ಮಾಡಿದ್ಯಾ ಸಿನಿಮಾದಲ್ಲಿ? ನನ್ನ ಹೆಸರು ಹಲ್ಕಿರಿ ವಜ್ರಪ್ಪ. ಅದೇ ಅದು ಗೊತ್ತಾಯ್ತು, ಹಲ್ಕಿರಿ ವಜ್ರಪ್ಪ ಅಂತ. ಮಳೆ ಶೂಟಿಂಗ್ ಅಲ್ಲಿ ಅವ್ನು ಸುಮ್ಮನೆ ನಿಂತ್ಕೊಬಿಟ್ಟಿದ್ದ. ನಿಂತಿದ್ದಲ್ಲ ಕಣ, ಅಳ್ತಾ ಇದ್ದ ಅವನು. ಅವನು ಹೇಳಿ ಹೀರೋ, ಅವನು ಮಾತಾಡ್ಲಿ. ಹೇಳು. ನಾವೆಲ್ಲ ಸುಮ್ಕೊಂಡಿತಾ ಇದ್ವಿ. ನಾನು ಒಂದ್ಸಲಿ ಅವ್ನಿಗೆ ಬಿದ್ದುಬಿಟ್ಟೆ, ಕ್ಯಾಮ್ರಾ ಗೊತ್ತಾಗ್ಲೇ ಇಲ್ಲ ಅನ್ಸುತ್ತೆ, ಅಲ್ಲೆಲ್ಲ ಪಚ್ಚೆ ಇರುತ್ತಲ್ಲ, ಗೊತ್ತಾಗ್ಲೇ ಇಲ್ಲ ನಾನು ಬಿದ್ದಿದ್ದು. ಸರಿ, ಸಿನಿಮಾದಲ್ಲಿ ಏನು ಮಾರಲ್ಲಿದೆ, ಜನಕ್ಕೆ ಏನು ಮೆಸೇಜ್ ಇದೆ? ಅಂದರೆ ಒಂದೊಂದು ಸಣ್ಣ ಒಂದು 2-3 ಸೀನಲ್ಲಿ ಮಾರಲ್ ಬರ್ತಾನೆ ಇರುತ್ತೆ, ಅದು ಚೆನ್ನಾಗಿರುತ್ತೆ, ಮೆಸೇಜ್ ಇದೆ. ಮಕ್ಕಳ ಧೈರ್ಯ, ಸಾಹಸಕತೆ, ಮತ್ತೆ ಏನಪ್ಪ ಅಂದ್ರೆ
ಇವಾಗ ಸೋಷಲ್ ವರ್ಕ್ ಇರುತ್ತಲ್ಲ ಅದೇ ಥರ ಸಪೋರ್ಟ್ ಮಾಡ್ತಾ ಇದೀವಿ ಸೋಷಲ್ಗೆ, ಆ ಥರ ಮೆಸೇಜ್ ಎಲ್ಲ ಕೊಡ್ತಾ ಇದೀವಿ. ಮತ್ತು ಈ ಸಿನಿಮಾ ನೋಡಿದ್ರೆ ಈಗ ದೊಡ್ಡವರು ಮೊದಲೆಲ್ಲ ಹಳ್ಳಿಯಲ್ಲೆಲ್ಲ ಆಟ ಆಡ್ತಿದ್ರಲ್ಲ ಅದನ್ನೆಲ್ಲ ಈಗ ಮರ್ತೋಗಿದ್ದಾರೆ. ಈಗ ನಮ್ಮ ಸಿನಿಮಾ ನೋಡಿದ್ರೆ ನಾವೆಲ್ಲ ಆಟ ಆಡಿರೋದು ಮತ್ತೆ ಆಗಿನ ಓಡಾಡಿರೋದು ಅವ್ರಿಗೆಲ್ಲ ಮತ್ತೆ ತಮ್ಮ ಹಳೆಯದೆಲ್ಲ ಜ್ಞಾಪಕ ಬರುತ್ತೆ. ಏನಂದ್ರೆ ಇವನು ನನ್ನ ಫ್ರೆಂಡ್ ಇದ್ದಂಗೆ ಇದ್ದಾನೆ, ನಾವು ಈ ಥರ ಎಲ್ಲ ಆಟ ಆಡಿದ್ದೀವಿ, ಈ ಥರ ಬಹಳ ನೆನಪುಗಳು ಬಂದೇ ಬರುತ್ತೆ ಈ ಸಿನಿಮಾದಲ್ಲಿ. ಅಣ್ಣ ಮತ್ತು ಈ ಸಿನಿಮಾನ ಜನರು ಯಾಕೆ ನೋಡಬೇಕು ಅಂತಂದರೆ ಈ 10 ಜನ ಮಕ್ಕಳಲ್ಲೂ ಕೂಡ ಅವರ ಚೈಲ್ಡ್ಹುಡ್ ಲೈಫ್ನ ಅವ್ರು ನೋಡ್ತಾರೆ. ಅಂದರೆ ಹೇಳ್ದಂಗೆ ಅವನು ಟಿಕ್ಕಿ ಆಟ ಆಗಿರ್ಬೋದು, ಲಗೋರಿ, ಗೋಲಿ ಅದೆಲ್ಲ ಅವರಿಗೆ ನೆನಪಿಗೆ ಬರುತ್ತೆ. ನಿಮಗೂ ಈ ಆಟ ಗೊತ್ತಿರಲಿಲ್ಲ ಅಲ್ವಾ? ಇಲ್ಲ, ಲಗೋರಿ ಗೋಲಿ ಎಲ್ಲ ಗೊತ್ತಿತ್ತು. ಅಂದರೆ ಟಿಕ್ಕಿ ನಾವು ಆಟ ಆಡ್ತಾ ಇದ್ದೀವಿ. ಅದು ಪ್ರೊಡ್ಯೂಸರ್ ಸರ್ ನಮಗೆ ಹೇಳ್ಕೊಟ್ಟಿದ್ರು. ಸರ್ ಯಾವ ಸರ್ ಇದು ಆಟ ಅಂತ ಹೇಳಿದಕ್ಕೆ ಟಿಕ್ಕಿ ಅಂತ ಹೇಳ್ಕೊಟ್ರು. ಸರ್ ಹೇಗೆ ಅಂತ ಕೇಳಿದಕ್ಕೆ ಅದು ರೌಂಡ್ ಹಾಕ್ಬಿಟ್ಟು ಏನೋ ಚೆಲ್ತಾರೆ. ಅದು ಇದರಲ್ಲಿ ಪ್ರೊಡ್ಯೂಸರ್ ಸರ್ ನಾರ್ಮಲ್ ಪೇಪರಲ್ಲಿ ಮಾಡಿದ್ರು, ನಾವೆಲ್ಲ ಬೆಂಕಿ ಪಟ್ಟಣದಲ್ಲಿ ಕಟ್ ಮಾಡಿ ನೀಟಾಗಿ ಕಟ್ ಮಾಡೋದಿಲ್ಲ, ಬರೀ ಟಕ್ ಟಕ್ ಅಂತ ತರದು ಇಟ್ಬಿಟ್ಟದು ರೌಂಡ್ ಅಂದರೆ ಈ ಸಿನಿಮಾಯಿಂದ ತುಂಬ ಆಟಗಳು ಇವಾಗ ಮಕ್ಕಳುಗಳಿಗೆ ಅಂದರೆ ನಿಮ್ಮ ವಯಸ್ಸಿನ ಮಕ್ಕಳಿಗೆಲ್ಲ ಪರಿಚಯ ಆಗಿದೆ. ಪರಿಚಯ ಆಗುತ್ತೆ, ಹಳ್ಳಿ ಆಟಗಳಂತೂ ಚೆನ್ನಾಗಿ ಪರಿಚಯ. ಮತ್ತೆ ನಾವು ಡ್ರಾಮಾ ಜೂನಿಯರ್ಸಿಗೆ ಮತ್ತು ಸಿನಿಮಾಗೆ ಕಂಪೇರ್ ಮಾಡಿದ್ರೆ ಡ್ರಾಮಾ ಜೂನಿಯರ್ಸಲ್ಲಿ ಹೇಗೆ ಅಂತಂದರೆ ನಮಗೆ ವಯಸ್ಸಿಗೆ ಮೀರಿದಂಥ ಪಾತ್ರ ಕೊಡ್ತಾ ಇದ್ರು. ಅಂದರೆ ಅಜ್ಜಿ, ಗಂಡು ಪಾತ್ರ, ಹೆಣ್ಣೋಳು ಗಂಡು. ನೀವೆಲ್ಲ ಅಳಿಸ್ಬಿಡ್ತಾ ಇದ್ರಿ, ನಮ್ಮನ್ನ ನಗಿಸ್ತಾ ಇದ್ರಿ. ನಾನಂತೂ ಜಾಸ್ತಿ ಗಂಡು ಪಾತ್ರನ ಮಾಡಿರೋದು. ಮತ್ತೆ ಈ ಸಿನಿಮಾದಲ್ಲಿ ನಮಗೆ ವಯಸ್ಸಿಗೆ ತಕ್ಕಂಗೆ ಪಾತ್ರ ಕೊಟ್ಟಿದ್ದಾರೆ. ಅಂದರೆ ನಾವೀಗ ರಿಯಲ್ ಲೈಫಲ್ಲಿ ಹೇಗಿದ್ದೀವೋ ಅಂದರೆ ಚಿಕ್ಕ ಮಕ್ಕಳ ತುಂಟಾಟ, ತರಲೆ ಅದೆಲ್ಲ ತೋರಿಸಿದ್ದಾರೆ. ಅದನ್ನ ನೋಡ್ಬೋದು ಜನರು. ಅದಾದ್ಮೇಲೆ ಈಗಿನ ಮಕ್ಕಳು ಎಲ್ಲ ಬರೀ ವಿಡಿಯೋ ಗೇಮು, ವಿಡಿಯೋ ಮೊಬೈಲ್ ಅದ್ರಲ್ಲೇ ಇರ್ತಾರೆ. ಆದ್ರೆ ನಿಜವಾದ ಲೈಫ್ ಅಂದ್ರೆ ಈ ಹಳ್ಳಿ ಮಕ್ಕಳು ಇರ್ತಾರಲ್ಲ ಅದು ಇನ್ನೊಂದ್ಸರಿ ಅಲ್ಲಿ ನೋಡ್ಕೊಂಡು ಹೇಳೋ ಜನಕ್ಕೆ. ಮಕ್ಕಳು ಬರೀ ವಿಡಿಯೋ ಗೇಮು, ಮೊಬೈಲು, ಗೇಮ್ಸು ಬರೀ ಇದ್ರಲ್ಲೇ ಇರ್ತಾರೆ. ಆದ್ರೆ ನಿಜವಾದ ಲೈಫ್ ಅಂದ್ರೆ ಈ ಹಳ್ಳಿ ಮಕ್ಕಳು ನೋಡಿ ಸಿಟಿ ಮಕ್ಕಳು ಕಲ್ತ್ಕೋಬೇಕು. ಸರಿ, ಈಗ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸಿನಿಮಾ ಯಾಕೆ ನೋಡಬೇಕು ಜನ? ಯಾರೋ ಒಬ್ರು ಹೇಳ್ಬೇಕು ಫಸ್ಟ್. ಯಾಕೆ ನೋಡಬೇಕು ಸಿನಿಮಾ? ಯಾಕೆ ನೋಡಬೇಕು ಅಂದರೆ ಇದರಲ್ಲಿ ಒಂದೊಳ್ಳೆ ಮೆಸೇಜ್ಗಳಿವೆ. ಅಂದರೆ ಸಿನಿಮಾ ಪೂರ್ತಿ ಮೆಸೇಜ್ ಇಲ್ಲ, ಒಂದು ಸ್ವಲ್ಪ ಸ್ಟೋರಿ ಕಮ್ಮು, ಕಾಮಿಡಿ ಕಮ್ಮು ಮೆಸೇಜ್ಗಳಿವೆ. ಮತ್ತು ನಾವು ನಮ್ಮ ಧೈರ್ಯ, ನಮ್ಮ ಸಾಹಸ. ಅಂದರೆ ಕನ್ನಡದಲ್ಲಿ 25-30 ವರ್ಷ ಆಯಿತು ಅಂದರೆ ಈ ಥರ ಸಿನಿಮಾ ಬಂದು. ಅದಕ್ಕೆ ಒಂದು ಇಷ್ಟು ಇಯರ್ಸ್ ಆದಮೇಲೆ ಒಂದೊಳ್ಳೆ ಸಿನಿಮಾ ಬಂದಿದೆ. ಅಂದರೆ ಮಕ್ಕಳ ಸಿನಿಮಾ ಕಮರ್ಷಿಯಲ್ ಆಗಿ ಇದೊಂದು ಬಂದಿದೆ, ಅದಕ್ಕೆ ನೋಡಬೇಕು. ಮತ್ತು ಇದರಲ್ಲಿ ನಮ್ಮ ಧೈರ್ಯಗಳು ಮತ್ತು ಒಬ್ಬೊಬ್ರದ್ದು ಒಂದೊಂದು ಪಾತ್ರ, ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇವೆ. ಅಂದರೆ ಇವಳು ತಿಂಡಿ ಪೋತಿ ಪದ್ಮ, ಮತ್ತು ಇವನು ಮರ್ಕೋತಿ ಸಿನ ಮರ ಹತ್ತೋನು, ಇನ್ನು ಅಲ್ಕಿರಿ ವಜ್ರಪ್ಪ, ನಾನು ಹಕ್ಕಿ ಪಿಕ್ಕಿ ರಾಮ, ಹಕ್ಕಿಗಳ ಬಗ್ಗೆ ಚೆನ್ನಾಗಿ ಗೊತ್ತಿರೋನು, ಮತ್ತು ಮೆಕ್ಯಾನಿಕಲ್ ಉಸ್ತಾದು ಅಂದರೆ ರಿಪೇರಿ ಮಾಡೋನು. ಈ ಥರ ಒಬ್ಬೊಬ್ರದ್ದು ಒಂದೊಂದು ಥರ ಪಾತ್ರಗಳಿವೆ. ಆ ಥರ ಚೆನ್ನಾಗಿ ಬಂದಿದೆ ಮೂವಿ, ಅದಕ್ಕೆ ನೋಡಬೇಕು. ಅದಾದ್ಮೇಲೆ ಈ ಮೂವಿ ಏನಕ್ಕೆ ನೋಡ್ಬೇಕಂದ್ರೆ ಅವ್ರ ಪ್ರಾಬ್ಲಮ್ನ ಚೈಲ್ಡ್ ಅವರೇ ಫೇಸ್ ಮಾಡ್ತಾರೆ. ಪ್ರಾಬ್ಲಮ್ನ ಯಾರ ಹತ್ರನೂ ಸಹಾಯ ಕೇಳಲ್ಲ, ಅದೊಂದು. ಮತ್ತು ಈಗ ಕೆಲವು ಸಿಟಿ ಮಕ್ಕಳು ಈಗ ಹೊರಗಡೆ ಹೋಗ್ಬೇಕು ಅಂದರೆ ಭಯ ಪಡ್ತಾರೆ. ಅಂದರೆ ಈಗ ನೈಟ್ ಆದ ತಕ್ಷಣ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತಾರೆ ಎಲ್ಲೇ ಹೋಗಬೇಕು ಅಂದರು. ಆದರೆ ಇಲ್ಲಿ ನಾವು ಹಾಗಲ್ಲ, ಎಲ್ಲೇ ಹೋಗಬೇಕು ಅಂದರೆ ನಾವು ಒಂಟಿಯಾಗೆ ಓಡಾಡ್ತಿರ್ತೀವಿ. ಈ ಥರ ಧೈರ್ಯಗಳು ಅವರು ಕೂಡ ಕಲಿಬೇಕು ಆ ಥರ ಅನ್ನೋದನ್ನು ತೋರಿಸ್ಕೊಟ್ಟಿವಿ. ಮರ್ಕೋತಿ ರಾಮ ಹೇಳಿ ಒಂದು ಸ್ವಲ್ಪ ಸುಮ್ಮನೆ ಆಗ್ಬಿಟ್ಟಿದೆ. ನಾನು ನಿನ್ನೆ ಮಾತಾಡ್ತಿದ್ದೆ, ಅವನು ನೀನೊಂಚೂರು ಮಾತಾಡು. ಹೇಳು, ಈಗ ಸಿನಿಮಾ ನೋಡಬೇಕು ಅಂದಾಗ ಯಾಕೆ ನೋಡಬೇಕು ಅಂತ ಅವನೊಂದು ಕ್ವಶನ್ ಕೇಳಿದೆ. ನಿನ್ನ ಪ್ರಕಾರ ಯಾಕೆ ನೋಡಬೇಕು ಸಿನಿಮಾ? ನಿನಗೇನು ಅನಿಸುತ್ತೆ? ನಿನ್ನ ಫ್ರೆಂಡ್ಸ್ಗಳಿಗೂ ಟಿ ವಿ ನೋಡ್ತಾರೆ, ನಿಮ್ಮ ಫ್ರೆಂಡ್ಗಳು ಕೂಡ ಅವ್ರನ್ನ ಇನ್ವೈಟ್ ಮಾಡ್ದಂಗಾಗುತ್ತೆ ಸಿನಿಮಾಗೆ. ಯಾಕೆ ನೋಡಬೇಕು? ಯಾಕಂದರೆ ಇವರು ಇಷ್ಟೊತ್ತವರೆಗೂ ಹೇಳಿದ್ರು. ಇದರಲ್ಲಿ ನಮ್ಮ ಫಿಲಮ್ಸಲ್ಲಿ 5 ಸಾಂಗ್ಸ್ ಇದೆ, ಸೂಪರ್ ಡೂಪರ್ ಸಾಂಗ್ಸು. ವಿಜಯ್ ಪ್ರಕಾಶ್ ಸರ್ ಆಡಿದ್ದಾರೆ, ಸರಿಗಮಪ ಲಿಟಲ್ ಚಾಂಪ್ಸ್ ಅವರು ಆಡಿದ್ದಾರೆ, ಸೂಪರಾಗಿ ಬಂದಿದೆ. ಅದಂತೂ ಕರಿಗಿರಿ ಮುಡಿ ಮೇಲೆ ಸಾಂಗ್ ಅಂತೂ ಸೂಪರ್ ಆಗಿದೆ.
ಮೊಟ್ಟ ಮೊದಲ ಬಾರಿಗೆ ಈ ಫಿಲಮ್ ಅಲ್ಲಿ ಮಕ್ಕಳು ಫೈಟ್ ಮಾಡಿದ್ದಾರೆ. ಅದ್ರಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ಒಂದು ಫಿಲಿಮ್ ಬಂದಿದ್ದು ಫೈಟ್ ಮಾಡೋದು, ಅಂದ್ರೆ ತುಂಬಾ ವರ್ಷ ಆದ್ಮೇಲೆ ಬಂದಿದೆ. ತುಂಬಾ ವರ್ಷ ಆದ್ಮೇಲೆ ಬಂದಿದೆಯಲ್ಲ ಅದಕ್ಕೆ. ಇವತ್ತಿನ ಜನರೇಷನ್ಗೆ ಮಕ್ಕಳು ಫೈಟ್ ಮಾಡಿದ್ದಾರೆ. ಅದು ರೋಪ್ ಎಲ್ಲ ಹಾಕಿ ಎಗ್ರೆಲ್ಲ ಹೊಡೆದು ಮಕ್ಳಿಗೆ ಮಾತ್ರ ತುಂಬಾ ಮಜಾ ಕೊಡುತ್ತೆ ಫೈಟ್ ಅಂತ. ಫುಲ್ ಕಾಮಿಡಿ ಮಾಡಿದೀವಿ. ಮತ್ತೆ ಸಾಂಗಲ್ಲಂತೂ ಮಜಾ ಮಾಡಿದೀವಿ. ಸಾಂಗಲ್ಲೂ ಕಾಮಿಡಿ ಸೇರಿಸಿದೀವಿ ನಾವು. ಅಂದರೆ ಒಂದು ಮೈಸೂರಲ್ಲಿ ಶಾರ್ಟ್ ನಡೆದಿದ್ದು. ಕಂಬರ್ಕಟ್ ಸ್ವಾಮಿ ಅಂತ ನಿಹಾಲ್ ಕ್ಯಾರೆಕ್ಟ್ರು. ಅವನ್ನೆಲ್ರಿಗೂ ಚುರುಮುರಿ ಮಾಡ್ಕೊಡ್ತಾ ಇರ್ತಾನೆ. ಚುರುಮುರಿ ಮಾಡ್ಕೊಡ್ತಾ ಇರ್ಬೇಕಾದ್ರೆ ಇವಳು ತಿಂಡಿ ಪತಿ ಜಾಸ್ತಿ ಎತ್ಕೊಂಡು ತಿನ್ನೋದು, ಕಿತ್ಕೊಂಡು ತಿನ್ನೋದು, ಪೇಪರ್ ಎಲ್ಲ ಎತ್ಕೊಂಡು ಇವಾಗ ಅವ್ರ ಹತ್ರ ಕಿತ್ಕೊಂಡು ಇವ್ನ ಪೇಪರ್ ಅವ್ರು ಕೊಟ್ಬಿಡೋದು, ತಿನ್ನೋದು, ಅದನ್ನೇ ಆ ಥರ ಎಲ್ಲ ಮಾಡಿ ಕಾಮಿಡಿ ಸೇರಿಸಿದ್ದೀವಿ ಸರ್. ನೀನು ಹೇಳಪ್ಪ, ನೀನು ಹೇಳಿ. ಇವಾಗ ಯಾವ ಕ್ಲಾಸ್ ನೀನು? ನಾನು ಫಸ್ಟ್ ಕ್ಲಾಸ್ ಸೆಕೆಂಡ್. ಇವಾಗ ಆಯ್ತು ಹೇಳು. ಸಿನಿಮಾದ ನೋಡಿದ್ಯಲ್ವಾ, ಆ್ಯಕ್ಟ್ ಮಾಡಿ ಅಲ್ಲೇ ನೋಡ್ಬಿಟ್ಟ ಸಿನಿಮಾ ನೀನು ನೋಡಿಲ್ಲ, ತೋರಿಸಿಲ್ಲ ಡೈರೆಕ್ಟ್ರು. ಅಯ್ಯೋ, ಡಬ್ಬಿಂಗ್ ಮಾಡ್ಬೇಕಾರೆ ಹೇಳು ನಿನ್ನ ಪಾತ್ರ ಹೇಗೆ ಬಂದಿದೆ ಅಲ್ಲಿ ನೋಡ್ಕೊಂಡು ಹೇಳು. ನನ್ನ ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಡ್ರಾಮಾ ಜೂನಿಯರ್ಸ್ ಅಲ್ಲಿ ಹೇಗೆ ನಗ್ತಾ ಇದ್ನೋ ಅದಕ್ಕೆ ತಕ್ಕಂಗೆ ಪಾಠ ಕೊಡ್ತಿದ್ದೆ ನಾಗರಾಜ್ ಸರ್. ಮತ್ತು ಈ ಸಿನಿಮಾದಲ್ಲಿ ಇದು 5 ಸಾಂಗ್ಸ್ ಇದೆ. ಸೆಲೆಬ್ರೇಷನ್ ಸಾಂಗು ಮತ್ತು ಸ್ಕೂಲ್ ಪ್ರೇಯರ್ ಸಾಂಗು, ಪ್ಯಾಥೋ ಸಾಂಗು, ಎಲ್ಲ ಸಾಂಗ್ಸು ಇದೆ. ಮತ್ತು ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ. ಲಿಟ್ಲ್ ಚಾಂಪ್ಸ್ ಶ್ರೀಕರ್, ವೇಣುಗೋಪಾಲ್, ಸಾನ್ವಿ ಶೆಟ್ಟಿ, ಇನ್ನೊಬ್ರು ಅಕ್ಕ ಹಾಡಿದ್ದಾರೆ. ಚೆನ್ನಾಗಿ ಬಂದಿದೆ ಸಾಂಗ್ಸ್ ಎಲ್ಲ. ಸರಿ, ಈಗ 4 ಜನ ಒಂದು ಸಾಂಗ್ ಆಡ್ತೀರಾ? ಯಾವ್ದು ಆಡ್ತೀರಾ? ಕರಿಗಿರಿ ಮುಡಿ ಮೇಲೆ ಅಂದ್ರೆ ವಿಜಯ್ ಪ್ರಕಾಶ್ ಅಂದ್ರೆ ನಾನು ಬರ್ಬೇಕಾದ್ರೆ ಆಡ್ಕೊತಾ ಇದ್ರಲ್ಲ ಅದೇ ಇದು ಬೇರೆದು. ವಿಜಯ್ ಪ್ರಕಾಶ್ ಸರ್ ಹಾಡಿ ನೋಡೋಣ, ಹೇಳಿ. ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೇಕು. ಕರಿಗಿರಿ ಮುಡಿ ಮೇಲೆ ವನಸುಮಗಳ ಮಾಲೆ, ಕಿರಣದಲ್ಲಿ ಕುಂಕುಮ ಚಲ್ಯಾನೋ, ತರದೆಗಳ ಹಾಡು, ಕಿರುಮನೆಗಳ ಪಾಡು, ಹರರೆ ಬಾಳೆ ಚಂದಾನೋ, ಕೆರೆ ಕಟ್ಟೆಗಳ ತೊರೆ ಜರಿಗಳ ರವದ ಪದ ಇಂಪಾಗಿದೆ, ಹಸಿರ ಪರಿಸಿರಿ ಚಂದ, ತಾನ 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 ತಾನ. ಓಕೆ, ತುಂಬ ಚೆನ್ನಾಗಿ ಆಡಿದ್ರಿ, ಸೂಪರ್. ಈಗ ಸಿನಿಮಾ ಬಿಡುಗಡೆ ಆಗ್ತಾಯಿದೆ, ಪ್ರೇಕ್ಷಕರು ಕೂಡ ನೋಡ್ತಾ ಇರ್ತಾರೆ. ಎಲ್ಲರೂ ಬಂದು, ಯಾಕೆಂದರೆ ಪ್ರೇಕ್ಷಕರೇ ಸಿನಿಮಾ ಅಂತ ಕೂಡ ಬರೀ ದೊಡ್ಡವ್ರಿಗೆ ಬಡ್ದಾಟ, ಲಾಂಗು, ಮಚ್ಚು, ಲವ್ ಇಂಥದ್ದು ನೋಡಿ ಬೇಜಾರಾಗ್ಬಿಟ್ಟಿದೆ ನಿಮಗೂ. ಅದು ಬೇಕು, ಆದರೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅವರು ಎಂಜಾಯ್ ಮಾಡೋದಕ್ಕೆ ಸಿನಿಮಾದಲ್ಲಿ ಬಹುತೇಕ ಅವ್ರಿಗೇನು ಇರೋದೇ ಇಲ್ಲ. ಮಕ್ಕಳಿಗೆ ಅಂತ ಒಂದು ಸಿನಿಮಾ ಬಂದಾಗ ಆ ಮಕ್ಕಳ ಬಾಲ್ಯವನ್ನು ಒಂದು ಎತ್ತಿ ತೋರಿಸುವಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನೀವೆಲ್ಲ ಬಂದು ಈ ಸಿನಿಮಾ ನೋಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ, ಈ ಮಕ್ಕಳನ್ನು ಕೂಡ ಇನ್ನೊಂದಷ್ಟು ಪ್ರೇರೇಪಿಸ್ದಂಗೆ ಆಗುತ್ತೆ. ನೀವೆಲ್ಲ ಬನ್ನಿ ಈ ಸಿನಿಮಾ ನೋಡಿ. ಹಾಗೆ ಇನ್ನೂ ಒಂದು 4-5 ಜನ ಮಕ್ಕಳಿದ್ದಾರೆ, ಈ ಟೀಮ್ ಆಯಿತು, ಇನ್ನೊಂದು 4 ಜನ ಮಕ್ಕಳು ಮಾತಾಡ್ಸೋಣ. ಎಷ್ಟು ಚೆನ್ನಾಗಿತ್ತಲ್ಲ ಮಕ್ಕಳ ಜೊತೆ ಮಾತಾಡ್ತಾ ಇದ್ದಂಗೆ. ಈಗ ಅವ್ರನ್ನ ಕರ್ಕೊಂಬಂದು ನಿಮ್ಮ ಮುಂದೆ ಬರ್ತೀನಿ. ಇಲ್ಲಿಗೆ ಈ ಒಂದು ಬ್ಯಾಚ್ ನಿಮ್ದೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಹೆಸರೇನು? ಅಚಿಂತ್ಯ. ನಿನ್ನ ಹೆಸರು? ತುಷಾರ್. ನೀನು? ಮಹತಿ. ಸೂರಜ್. ಸಿನಿಮಾದಲ್ಲಿ ನಿನ್ನ ಹೆಸರೇನು? ಸಿನಿಮಾದಲ್ಲಿ ನನ್ನ ಹೆಸರು ಮೆಕ್ಯಾನಿಕ್ ಉಸ್ತಾದ್ ಅಂತ. ಮೆಕ್ಯಾನಿಕ್ ಉಸ್ತಾದ್ ನೀನೇನಾ? ಆಗಲೇ ಒಂದು ಟೀಮ್ ಮಾತಾಡ್ಸಾಗ ಹೇಳಿದ್ರು ನಿನ್ನ ಬಗ್ಗೆ. ನಿನ್ನ ಹೆಸರು? ನೀನು? ಪೇಪರ್ ಮೋಹನ. ಅಂದರೆ ಪೇಪರ್ ಹಾಕ್ತಾ ಇರ್ತೀಯ? ಇಲ್ಲ. ಮತ್ತೆ ಪೇಪರ್ ಮೋಹನ ಅಂದರೆ ಕತ್ಕೊಂಡ್ಬಂದು ಪೇಪರ್ನ ಓದೋದು, ಮತ್ತೆ ಈ ಟೀಮ್ಗೆ ಐಡಿಯಾ ಹೇಳೋದು, ಆ ಥರದೊಂದು ಕ್ಯಾರೆಕ್ಟರ್. ನಿನ್ನ ಪಾತ್ರ ಏನು? ನಂದು ಈ ಮೂವಿಲಿ ಪಾತ್ರ ಫಸ್ಟ್ ರ್ಯಾಂಕ್ ವಿದ್ಯಾ ಅಂತ. ಫಸ್ಟ್ ರ್ಯಾಂಕ್ ವಿದ್ಯಾ ಅಂದರೆ ಫಸ್ಟ್ ರ್ಯಾಂಕ್ ರಾಜು ಅಂತಲ್ಲ, ಹಂಗೆ ನೀವು ಫಸ್ಟ್ ರ್ಯಾಂಕ್ ವಿದ್ಯಾ ಅಂದರೆ ಎಲ್ಲಾದರೂ ಫಸ್ಟ್ ರ್ಯಾಂಕ್ ಬರ್ತಾ ಇರ್ತೀಯಾ? ಆದರೆ ಹಂಗೇನಿಲ್ಲ ಮೂವಿ, ಅದು ಸಿಟಿ ಹುಡುಗಿ ಪಾತ್ರ. ಸರ್ ನಮಸ್ಕಾರ. ನಿಮ್ಮ ಪಾತ್ರ ಏನು ಸರ್ ಇದರಲ್ಲಿ? ಹೀರೋ ರಾಜ. ಟ್ರೈಲರೆಲ್ಲ ನೋಡಿದ್ವಿ. ಏನು ನಿನ್ನ ಕಾಲಲ್ಲಿ ತುಳಿದ ತಕ್ಷಣ ಭೂಮಿನ ಎಲ್ಲಾಡುತ್ತೆ, ಮಳೆ ಬರುತ್ತೆ, ಹೌದಾ? ಮೊದಲು ಈಗ ನಾನು ಇಂಟ್ರೊಡಕ್ಷನ್ ಡೈಲಾಗ್ ಹೇಳಿ ಮತ್ತೆ ಆಡೋ ಡೈಲಾಗ್ ಹೇಳು. ಇದೇನು ಹೇಳ್ತೀನಿ? ನಿಂತ್ಕೋ ಮೆಲ್ಲಿಗೆ. ಬಾ. ಡೈಲಾಗ್ ಹೇಳಿದ್ರೆ ಹೀರೋ ಆಗಲ್ಲ, ಬಿಲ್ಡಪ್ ಕೊಟ್ರೆ ವಿಲನ್ ಆಗಲ್ಲ. ಸ್ಟೈಲ್ ಇರಬೇಕು. ನನ್ನ ರಾಜ, ಹೀರೋ ರಾಜ.
ರೆಡಿ ಗಾಯ್ಸ್ ರೆಡಿ ಎಸ್ ಸೆಟ್ ಬರೀ ದೊಡ್ಡ ದೊಡ್ಡ ಹೀರೋಗಳಿಗೆ ಮಾತ್ರ ಗಾಳಿ ಮಳೆ ಬರ್ಸಕ್ಕಾಗೋದಿಲ್ಲ ನಮಗೂ ಬರುತ್ತೆ ನೋಡಿ ಒಂದ್ಸತಿ ಬೂಮಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಅಂಕಲ್ ನಾವೆಲ್ಲರೂ ಇದೊಂದು ಹೇಳೋಣ ನಮ್ಮ ಇಂಟ್ರೊಡಕ್ಷನ್ ಡೈಲಾಗ್ ಓಕೆ ಎಲ್ಲರೂ ನಂಗೆ DC ಆಗ್ಬೇಕು ಅಂತ ಆಸೆ. IAS ಮಾಡಿದ್ರೆ DC ಆಗ್ಬೋದಂತೆ. ಅದಕ್ಕೆ ನಾ ಇಷ್ಟೆಲ್ಲ ಓದ್ತಾ ಇದ್ದೀನಿ. ನಾನು ವಿದ್ಯಾ, ಫಸ್ಟ್ ರ್ಯಾಂಕ್ ವಿದ್ಯಾ. ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡ ಪೇಪರ್ ಓದ್ಲೇಬೇಕು, ಇಲ್ಲಾಂದ್ರೆ ತಿಂಡಿನೇ ಸೇರಲ್ಲ. ನಾನು ಮೋಹನ, ಪೇಪರ್ ಮೋಹನ. ಅವ್ನ ಡೈಲಾಗ್ ನೀನು ಹೇಳ್ಬಿಟ್ರೆ ಅವ್ನು ಹೇಳ್ಬೇಕಲ್ವಾ? ಈಗ ನೀನು ಹೇಳ್ತೀಯಾ? ನಿನ್ನ ಡೈಲಾಗ್ ಹೇಳಿ ಏನು ಆ ಡೈಲಾಗ್ ಬಿಡು, ಬೇರೆ ಡೈಲಾಗ್ ಬಿಡಿ ಇನ್ನೊಂದು ಅಷ್ಟೇನಾ? ಅಂದ್ರೆ ಇಂಟ್ರೊಡಕ್ಷನ್ ಡೈಲಾಗ್ ಇಂಟ್ರೊಡಕ್ಷನ್ ಬೇಡ, ಆಮೇಲೆ ಬೇರೆ ಡೈಲಾಗ್ ಬಿಡಿ. ಬೇರೆ ಡೈಲಾಗ್ ಅದನ್ನೇ ಈಗ ಹೊಡೆದಿದ್ದೆ ಹೊಡಿಲ್ಲ ಏಸೈಟು ಆಗಲೇ ಅಲ್ಲಾಡಿ ನಾವೆಲ್ಲ ಬಿದ್ವಿ. ಆಯ್ತು ಬಿಡಿ, ಇವ್ರು ನಿನ್ನ ಡೈಲಾಗ್ ನಿನ್ನ ಡೈಲಾಗ್ ಹೇಳು. ಏಸೈಟುನೇ ಹೇಳ್ತೀನಿ ಒಂದಾದ್ಮೇಲೆ ಇದಾದ್ಮೇಲೆ ಆಯ್ತು ಫಸ್ಟ್ ಹೇಳ್ಬಿಡಿ, ನೀನು ಹೇಳು. ಸರ್, ನಿಮ್ದಕ್ಕೆ ಏನ್ ರಿಪೇರಿ ಮಾಡ್ಕೊಡ್ಬೇಕು? ನಮ್ದಕ್ಕೆ ಹತ್ರ ಕೊಡ್ರಲ್ಲ, ಎಲ್ಲ ರಿಪೇರಿ ಮಾಡ್ಕೊಡ್ತಾವ್. ನಾನು ಉಸ್ತಾದ್, ಮೆಕ್ಯಾನಿಕ್ ಉಸ್ತಾದ್. ಅರೆ ಇಸ್ಕಿ ಓಕೆ ರೆಡಿ ಗಾಯ್ಸ್ ಒನ್ ಮೋರ್ ಸಾಕು, ಲಾಸ್ಟಲ್ಲಿ ಸಾಕು. ರೆಡಿ ಗಾಯ್ಸ್ ಹಾ. ರೆಡಿ. ಬರೀ ದೊಡ್ಡ ದೊಡ್ಡ ಹೀರೋಗಳಿಗೆ ಮಾತ್ರ ಗಾಳಿ ಮಳೆ ಬರ್ಸಕ್ಕಾಗೋದಲ್ಲ ನಮಗೂ ಬರುತ್ತೆ ಅಯ್ಯಪ್ಪ ಒಂದ್ಸತಿ ಭೂಮಿ ಅಲ್ಲಾಡ್ತು. ಅಯ್ಯಪ್ಪ ಹಾಂ ಸರಿ ಹೇಳು. ಸಿನಿಮಾದಲ್ಲಿ ಮೆಕ್ಯಾನಿಕ್ ಅದ್ರ ಮುಖಾಂತರ ಪ್ರೇಕ್ಷಕರು ಏನು ಹೇಳ್ಬೋದು, ಏನು ಮೆಸೇಜ್ ಇರುತ್ತೆ? ಮೆಸೇಜ್ ಅಂದ್ರೆ ನಾವು ಮಕ್ಕಳೇ ಏನೇ ಕಷ್ಟ ಬಂದರೂ ನಾವು ಮಕ್ಕಳೇ ಸುಧಾರಿಸ್ಕೊಂಡು ಹೋಗ್ತೀವಿ. ಹಾಗೆ ಒಗ್ಗಟ್ಟು, 10 ಮಕ್ಕಳು ಒಗ್ಗಟ್ಟಾಗಿರ್ತೀವಿ. ಹಾಗೆ ಒಳ್ಳೆ ಮೆಸೇಜ್ ಇದೆ. ಒಬ್ರಿಗೊಬ್ರು ಸಹಾಯ ಮಾಡುವಂಥದ್ದು, ಸ್ಕೂಲಲ್ಲೆಲ್ಲ ತಲೆ ಮಾಡೋದು ಅದೆಲ್ಲ ಇದೆ. ತುಂಬ ಖುಷಿ ಆಯಿತು ಶೂಟಿಂಗ್ ಬಂದು. ನೀನು ಹೇಳಮ್ಮ. ಈ ಮೂವಿ ಮೆಸೇಜ್ ಅಲ್ಲ, ಮೂವಿ ಮೆಸೇಜ್ ಅಂದ್ರೆ ಫಸ್ಟ್ ಆಫ್ ಆಲ್ ಒಗ್ಗಟ್ಟಲ್ಲಿ ಬಲ ಇದೆ. ಒಗ್ಗಟ್ಟಿಂದ ಏನ್ ಸಾಧಿಸ್ರು ಎಲ್ಲ ಆಗುತ್ತೆ ಅಂತ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಹಾಗೆ ಇದರಲ್ಲಿ ಮಕ್ಕಳೇ ಪ್ರಾಬ್ಲಮ್ಸ್ ಫೇಸ್ ಮಾಡ್ಕೊಳ್ತಾರೆ. ಆಮೇಲೆ ಹೆಲ್ಪಿಂಗ್ ಸೀನ್ಗಳಿವೆ, ಕಾಮಿಡಿ ಸೀನ್ ಇದೆ, ಎಮೋಷನಲ್ ಸೀನ್ ಇದೆ. ಆಮೇಲೆ ಮಕ್ಕಳ ಜೊತೆ, ಹಳ್ಳಿ ಮಕ್ಕಳ ಜೊತೆ ಮಜಾ ಮಾಡೋದು, ಹಳ್ಳಿ ಸ್ಕೂಲ್ಗೆ ಹೋಗೋದು ಅವೆಲ್ಲ ಇದೆ. ಹಾಗೆ ಈ ಮೂವಿಲಿ ಏನಿದೆಯಾ ಎಲ್ಲ ಇದೆ, ನಿಮ್ಗೆ ಏನ್ ಬೇಕೋ ಎಲ್ಲ ಇದೆ. ನಾಳೆ ರಿಲೀಸ್ ಆಗ್ತಿದೆ, ಎಲ್ಲ ತುಂಬಾ ಖುಷಿ ಆಗ್ತಿದೆ. ನೀನು ಇವಾಗ ನೀನು ಬಂದಿಲ್ಲ. ಈ ಸಿನಿಮಾದಲ್ಲಿ ಎಳೆಯರು ನಾವು ಗೆಳೆಯರು ಅಂದರೆ 5 ಸಾಂಗ್ಗಳಿವೆ. ತುಂಬ ಚೆನ್ನಾಗಿದೆ. ಸೆಲೆಬ್ರೇಷನ್ ಸಾಂಗ್ ಆಗಿರ್ಬೋದು, ಪ್ರೇಯರ್ ಸಾಂಗ್ ಆಗಿರ್ಬೋದು, ಪ್ಯಾಥೋ ಸಾಂಗ್ ಇರ್ಬೋದು. 5 ಸಾಂಗ್ಗಳನ್ನು ಕೂಡ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಈ ಸಿನಿಮಾದಲ್ಲಿ ಅವ್ರ ಕಷ್ಟನ ಅವರೇ ಫೇಸ್ ಮಾಡ್ಕೊಳ್ಳೋದು, ಬೇರೆಯವ್ರ ಸಪೋರ್ಟ್ ಯಾರನ್ನೂ ಕೇಳಲ್ಲ. ಮತ್ತು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾನ 5 ವರ್ಷದಿಂದ 100 ವರ್ಷದ ಮುದುಕವರೆಗೂ ನೋಡ್ಬೋದು. ಅಜ್ಜಿ ತಾತವರೆಗೂ ನೋಡ್ಬೋದು ಈ ಸಿನಿಮಾ. ಏನು ಹೇಳ್ಕೊಡ್ತಾ ಇದೆಯಾ? ಕೇಳಿಸ್ತು, ನಾನು ಕೇಳಿಸ್ತು. ಏನಂತ ಗೊತ್ತಿಲ್ಲ. ಏನು ಹೇಳ್ದೆ ಹೇಳು, ಏನು ಹೇಳ್ಕೊಡ್ತಾ ಇದ್ದೆ? ಏನಲ್ಲ ನೀನು ಹೇಳ್ಬಿಡು, ಕಿವಿ ಹೇಳಿದ್ದೆ. ಲಾಸ್ಟಿಗೆ ರಿವೀಲ್ ಆಗುತ್ತೆ, ಎಂಡಿಗೆ ರಿವೀಲ್ ಆಗುತ್ತೆ. ಹೌದಾ? ಹಾಂ. ಸರಿ, ನೀನು ಆ ಡೈಲಾಗ್ ಬಿಟ್ಬಿಟ್ಟು ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ ಅಲ್ವಾ? ಹೇಗಿತ್ತು? ಡೈರೆಕ್ಟ್ರು ಹೆಂಗೆ ಹೇಳ್ಕೊಡ್ತಾ ಇದ್ರು ನಿಮಗೆ? ಸಕ್ಕತ್ತಾಗಿ ಹೇಳ್ಕೊಡ್ತಿದ್ರು, ಚಂದ ಆಗಿತ್ತು. ನಾವಲ್ಲಿ ಫಿಲಮ್ ಮಾಡಕ್ ಹೋಗಿದ್ದು ಅಂತಲೇ ಅನ್ಸಿಲ್ಲ. ಟ್ರಿಪ್ಗೆ ಹೋಗಿದ್ವಿ, ಮಾಡ್ಕೊಂಡು ಹಂಗೆ ಬಂದ್ವಿ. ಸಮ್ಮರ್ ಹಾಲಿಡೇಸ್ ಬೇರೆ ಇತ್ತು ಅಲ್ಲ? ಟ್ರಿಪ್ ಹೋದಂಗಿತ್ತು. ಫುಲ್ಲು ಅಲ್ಲಿ ಒಂದು ಕಾರ್ಡ್ ಸೀನ್, ತುಂಬಾ ಒಂದೇ ಕಡೆಯಲ್ಲಿ ತುಂಬಾ ಸೀನ್ಸ್ ಇತ್ತು. ಅದರಲ್ಲಿ ಒಂದು ಗಿಡದಲ್ಲಿ ಒಂದು ಹುಳ ಇರುತ್ತೆ, ನಮಗೆ ಬೀಳೋ ಸೀನ್ಸ್ ಎಲ್ಲ ಇರುತ್ತೆ, ಅದ್ರ ಮೇಲೆ ಬೀಳೋದು ನಾವು. ಫುಲ್ ಅದು ಬಂದು ಮೈಯಲ್ಲೆಲ್ಲ ಕಚ್ಕೊಂಡು ರಕ್ತ ಎಲ್ಲ ಕುಡ್ದಿರುತ್ತೆ. ರಕ್ತ ಕುಡ್ದಾಗ ನೋವಾಗಲ್ಲ, ಅದು ಬಿಟ್ಟ ಮೇಲೆ ನೋವು ಸ್ಟಾರ್ಟ್ ಆಗುತ್ತೆ. ಅಲ್ಲ, ಉಳುಗು ಅಂತ ಅಂಕಲ್. ಉಳುಗು ಅಂತ ಅಡಿಕೆ ಕುಯ್ಯೋ ಟೈಮಲ್ಲಿ ಬರ್ತದೆ. ಅದು ಹಿಂಗೆ ಕಚ್ಚಿ ರಕ್ತ ಕುಡ್ದು ಅಲ್ಲೇ ಕುತ್ಕೊಂಡಿರುತ್ತೆ. ಅದು ಇಷ್ಟು ಸಣ್ಣಿರುತ್ತೆ, ರಕ್ತ ಕುಡಿದ್ರೆ ಇಷ್ಟು ದೊಡ್ಡದಾಗುತ್ತೆ. ಎಷ್ಟು ರಕ್ತ ಕುಡಿದಾಗ ಅದು? ಫುಲ್ ರಕ್ತ. ನಿಂದು? ನಂದು ಅಲ್ಲ, ಎಲ್ಲರದು. ಎಲ್ಲಾರ್ದು? ಆಮೇಲೆ ಅದ್ರ ಆಮೇಲೆ ಮನೆಗೆ ಹೋಗಿ ಅದು
ಎಲ್ಲಿದೆ ಅಂತ ತೆಕ್ಕೊಂಡು ಕೂರೋದೇ ಕೆಲಸ ನಮಗೆ. ಕಾಡಲ್ಲಿ ಮನೆಗೆ ಹೋಗ್ತಿದ್ದೆ, ಕಾಡಿಂದ ಜೀಪಲ್ಲಿ ಕರ್ಕೊಂಡು ಹೋಗ್ತಿದ್ರು, ಜೀಪಲ್ಲಿ ಕಾರಲ್ಲಿ. ಭಯ ಆಗಿದೆ ಕಾಡಲ್ಲಿ. ಅದಂತಿಂತ ಕಡೆಲ್ಲ ಪ್ರಾಣಿಗಳೇ ಇಲ್ಲ, ಬರೀ ದನಗಳ ಕಾಡು. ದನಗಳ ಕಾಡಲ್ಲಿ ಜನಗಳು ಏನ್ ಮಾಡ್ತಾರೆ ನೀವು? ಮೇಯಿಸ್ತಿರ್ತಾರೆ, ಮೇಯಿಸ್ತಾ ಇರ್ತಾರೆ. ನೀವೇನ್ ಮಾಡ್ತಾ ಇದ್ದೆ ಅಲ್ಲಿ? ಆಕ್ಟಿಂಗ್ ಮಾಡ್ತಿರ್ತೀವಿ. ಆಕ್ಟಿಂಗು ಹೇಗಿತ್ತು ಆಕ್ಟಿಂಗ್? ಎಲ್ಲ ಕಡೆನೂ ಈಗ ಡ್ರಾಮಾದಲ್ಲಿ ಮಾಡ್ತಾ ಇದ್ದಲ್ವಾ? ಡ್ರಾಮಾದಿಂದ ಅಷ್ಟೇ. ಅಲ್ವಾ? ಫುಲ್ ಕತೆ ಕೇಳಿದ್ರೆ ಫಿಲಮ್ ನೋಡೋದಿಲ್ಲ. ಅಯ್ಯೋ ಅವ್ನ ಹತ್ರ ಹೋಗಿ. ಇಲ್ಲ, ಅವನ ಹತ್ರನೇ ಮಾತಾಡ್ಬೇಕು. ಸರಿ. ಸಾಕು. ಸರಿ, ನೀನು ಹೇಳಪ್ಪ. ನೀನು ಸಾಕಂತೆ ಅವನಿಗೆ. ನೀನು ಮುಂದೆ ಕೇಳು. ಈ ಸಿನಿಮಾದಲ್ಲಿ ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಿನಿಮಾ? ಫುಲ್ ಹೇಳ್ಬೇಡ ಮಾರ್ರೆ, ಯಾವಾಗ ಗೊತ್ತಾಗ್ಬಿಡ್ತಾರೆ. ಗೊತ್ತಾಗ್ಬಿಡುತ್ತೆ, ಜನ ಬರಲ್ಲ ಆಮೇಲೆ. ಅಚಿಂತ್ಯ. ಕರೆಕ್ಟ್. ಅಚಿಂತ್ಯ. ಅದೇ ಅಚಿಂತ್ಯ ಹೇಳ್ದಾಗೆ ಅಚಿಂತ್ಯ ಹೇಳ್ದಾಗೆ ಒಂಥರ ಟ್ರಿಪ್ಪಿಗೆ ಹೋದಂಗಿತ್ತು. ಮಜಾ ಆಟಗಳೆಲ್ಲ ಆಡಿದ್ವಿ. ಒಬ್ಬೊಬ್ರದ್ದು ಒಂದೊಂಥರ ಡಿಫ್ರೆಂಟ್ ಪಾತ್ರ ಇದೆ ಇದರಲ್ಲಿ. ಅದರಲ್ಲಿ ಎಲ್ಲರದು ಹಿಂದೂ ಪಾತ್ರ, ನಂದು ಒಬ್ಬಂದೇ ಮುಸ್ಲಿಮು, ಹಂಗಾಗಿ ಗುರ್ತಿಟ್ಕೋಬೋದು ನಂದು ಉಸ್ತಾದ್ ಅಂತ. ಹಾಗೆ ಇವಂದು ಕೂಡ ಹೀರೋ ರಾಜ ಅಂತ ಗುರ್ತಿಸ್ಬೋದು. ಏನು ನಿನ್ನ ಪಾತ್ರದ ಮುಖಾಂತರ ಏನು ಮೆಸೇಜ್ ಇದೆ ಅಂತ ಆಗಲೇ ಹೇಳ್ದಲ್ವಾ? ಶೂಟಿಂಗ್ ಎಕ್ಸ್ಪೀರಿಯನ್ಸು ನನಗೆ ಕಾಲಿಗೆ ಆಕ್ಸಿಡೆಂಟ್ ಆಗಿತ್ತು, ಗಾಯ ಆಗಿತ್ತು. ಆದರೂ ಆ ಶೂಟಿಂಗ್ ನನ್ನಿಂದ ಫಿಲ್ಮ್ ನಿಲ್ಬಾರ್ದು ಅಂತ ಆದರೂ ಮಾಡಿದ್ದೀನಿ. ಅದೇ ಟ್ರೈಲರೆಲ್ಲ ನೋಡಿದ್ರಲ್ಲ, ಅದಕ್ಕೆ ಬ್ಯಾಂಡೇಜ್ ಹಾಕೊಂಡು ಕೂತಿದ್ದೀನಿ ನೋಡಿ. ಅದು ಮಾಡಿದ್ದೀನಿ, ಒಳ್ಳೆ ವರ್ಕೌಟ್ ಆಯಿತು ನನಗೆ. ಆಮೇಲೆ ಫೈಟ್ ಸೀನ್ಸಲ್ಲಿ, ಕಾಮಿಡಿ, ಡ್ಯಾನ್ಸಲ್ಲಿ ಎಲ್ಲದರಲ್ಲೂ ಮಾಡಿದ್ದೀನಿ. ನೀನು ಹೇಳ್ಬಿಟ್ಟ. ಆಮೇಲೆ ಈ ಮೂವಿ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಯಾವತ್ತು ಕ್ಯಾಮ್ರಾ ಹೇಗಿರುತ್ತೆ, ಆಮೇಲೆ ಡ್ರೋನ್ ಶೂಟ್ ಹೇಗೆ ಆ್ಯಕ್ಟ್ ಮಾಡಬೇಕು ಏನೂ ಗೊತ್ತಿರಲಿಲ್ಲ ನನಗೆ. ಮೊದಲೆಲ್ಲ ಸಿನಿಮಾ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಆಮೇಲೆ ನನಗೆಲ್ಲ ಗೊತ್ತಾಯ್ತು, ಕ್ಯಾಮ್ರಾ ಮುಂದೆ ಫ್ರೇಮಲ್ಲಿ ಹೀಗೆ ನಿಲ್ಲಬೇಕು, ಹಾಗೆ ನಿಲ್ಲಬೇಕು ಅಂತ. ಎಕ್ಸ್ಪೀರಿಯನ್ಸ್ ಅಂದರೆ ಸೂರಜ್ ಹೇಳ್ದಂಗೆ ಶೂಟಿಂಗ್ ಅನಿಸ್ಲಿಲ್ಲ. ಶೂಟಿಂಗ್ ಟೈಮಲ್ಲೆಲ್ಲ ಸಖತ್ ಮಜಾ ಮಾಡ್ತಿದ್ವಿ ನಾವು. ಅಚಿಂತ್ ಹೇಳಿದ್ದು ಸೂರಜ್ ಎಲ್ಲ. ಆಯ್ತಪ್ಪ. ನೀನು ಹೇಳಿದ್ದು ಅಚಿಂತ್. ಫಸ್ಟ್ ಅಚಿಂತ್ಯ, ಓಕೆ. ಆಮೇಲೆ ನಮ್ಗೆ ಶೂಟಿಂಗ್ ಅನಿಸ್ಲಿಲ್ಲ, ಇಬ್ರು ಹೇಳಿದ್ದಾರೆ. ಆಮೇಲೆ ಈ ಶೂಟಿಂಗ್ ಅಂತೂ ಸೂಪರ್ ಆಯಿತು. ಮೂವಿ ಸಖತ್ತಾಗಿ ಮೂಡ್ ಬಂತೆ. ನಾಳೆ ರಿಲೀಸ್ ಆಗ್ತಿದೆ ಅಲ್ಲ, ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ರಿಲೀಸ್ ಆಗಿದೆ Okay. ನೋಡಿ ಅಂತ. ಆಮೇಲೆ ಎಲ್ಲರೂ ನೋಡ್ಬೋದು, ಎಲ್ಲರೂ ಈ ಮೂವಿ ನೋಡಿ ಬಾಲ್ಯಕ್ಕೆ ಹೋಗ್ಬಿಡ್ತಾರೆ, ಅಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಹಳ್ಳಿ ಆಟಗಳು. ಈ ಮೂವಿಯಿಂದ ನಾವು ಸಖತ್ ಆಟಗಳು ಕಲ್ತಿದ್ದೀವಿ. ಎಲ್ಲರೂ ಈ ಮೂವಿ ನೋಡಿ ಆಟ ಅವರು ಕಲಿಬೋದು, ಹಂಗಿದೆ ಆಟ ಎಲ್ಲ. ಎಷ್ಟು ವರ್ಷದ ನಂತರ ಮಕ್ಕಳ ಸಿನಿಮಾ ಬರ್ತಾ ಇದೆ, ಎಲ್ಲರಿಗೂ ಬಾಲ್ಯದ ನೆನಪಾಗುತ್ತೆ. ಓಕೆ, ಈಗ ಕೊನೆಗೆ ಒಂದು ಹಾಡು ಹೇಳ್ತೀರಾ? ಓಕೆ. ಆಯ್ತು, ಎಲ್ಲರೂ ಒಟ್ಟಿಗೆ ಹೇಳಬೇಕು. 2, 3 ಗೋ. ಗೆಳೆಯರು ನಾವು ಗೆಳೆಯರು, ಊರಿಗೆ ನಾವೇ ರಾಜರು, ರಾಜರು, ರಾಜರು. ಡಗ್ 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 ಡಗ್ನ, ಡಗ್ 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 ಡಗ್ನ. ಒಂದಣ್ಣ ಎರಡಣ್ಣ ಒಳಗಣ್ಣ ತೆರೆಯಣ, ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಚಿ ನುಂಗಣ್ಣ. ಗೆಳೆಯರು ನಾವು ಗೆಳೆಯರು, ಊರಿಗೆ ನಾವೇ ರಾಜರು. ಗೆಳೆಯರು ನಾವು ಗೆಳೆಯರು, ಊರಿಗೆ ನಾವೇ ರಾಜರು. ಒಂದೊಳ್ಳೆ ಸಿನಿಮಾ ಮಾಡಿದ್ವಿ, ನೋಡಿ ಹಾರೈಸಿ ಬೆಂಬಲಿಸಿ. ಹೀರೋ ರಾಜ ಫುಲ್ ಶಾಸ್ತ್ರ ಆಗಲೇ ಹೇಳಾಯ್ತು. ಎಲ್ಲ ಸುಳ್ಳು. ಎಲ್ಲ ಓಕೆ, ಹಾ. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿ ನೋಡುತ್ತೆ, ಜನ ನೋಡ್ತಾರೆ. ನಮ್ಮ ಸಿನಿಮಾ ನೀವು ನೋಡಬೇಕು ಅಂತ ನೀವು ಮಾಡಬೇಕು. ಆಯ್ತು. ಎಲ್ಲ ಕಡೆ ಇದನ್ನ ತೋರಿಸ್ಬೇಕು. ತೋರಿಸ್ಬೇಕು. ಓಕೆ, ಥ್ಯಾಂಕ್ ಯು. ಆಯ್ತು, ರಾಜ ಹೇಳ್ತೀನಿ. ಬಾಯ್ ಅಂಕಲ್. ಹೀರೋ ನೋಡಿ, ಬಾಯ್. ವಿಕ್ರಮರು ಹೇಳಿ. ಸಿನಿಮಾ ಮಾಡಿದ್ದೀರಿ, ಮಕ್ಕಳ ಸಿನಿಮಾ ಅಂದರೆ ಇವತ್ತು ಬರೀ ಪ್ರಶಸ್ತಿಗೋಸ್ಕರ ಅಥವಾ ಅಲ್ಲಿಂದ ಬರೋ ಸಬ್ಸಿಡಿಗೋಸ್ಕರ ಮಾಡುವಂಥ ಜನಗಳು ತುಂಬ ನೋಡಿದ್ದೀವಿ ನಾವು. ಇಲ್ಲಿ ಇಷ್ಟು, ಯಾಕೆಂದರೆ ಮಾತಾಡ್ಸ್ಬೇಕಾದ್ರೆ ಗೊತ್ತಾಗುತ್ತೆ, ಚಿಕ್ಕ ಮಕ್ಕಳುಗಳು ಇನ್ನೂ ಅವ್ರ ನೆಟ್ಟಿಗೆ ನಡೆಯೋಕ್ಕೆ ಬರೋದಿರೋಂಥ ಮಕ್ಕಳುಗಳು, ಅವರಲ್ಲಿ ಹೆಂಗೆ ಟ್ಯಾಲೆಂಟ್ ತೊಗೊಂಡ್ರಿ, ಹೇಗೆ ಇದು ಅವ್ರನ್ನ ಇಟ್ಕೊಂಡು ಸಿನಿಮಾ ಮಾಡೋಕೆ ಅಂತ ಅನ್ಸಿದೆ? ಅದಕ್ಕೆ ಹೇಳಬೇಕು ಅಂತಂದರೆ ನಮ್ಮ ಡ್ರಾಮಾ ಜೂನಿಯರ್ಸ್ ವೇದಿಕೆನೇ ಸಾಕ್ಷಿ. ಯಾಕಂದರೆ ಇವರೆಲ್ಲ ಪರಿಚಯ ಆಗಿದ್ದು ಆ ವೇದಿಕೆಯಿಂದ. ಅಂದರೆ ಮಕ್ಕಳು ಕೂಡ ಎಷ್ಟರ ಮಟ್ಟಿಗೆ ಪ್ರಬುದ್ಧಮಾನದಲ್ಲಿ ಅಭಿನಯಿಸಬಲ್ಲರು,
ಅನ್ನೋದು ಆ ವೇದಿಕೆಯಿಂದ ಎಲ್ರಿಗೂ ಗೊತ್ತಾಯಿತು. ನೀವು ಹೇಳಿದ್ರಿ ನಮ್ಮ ಮಕ್ಕಳ ಸಿನಿಮಾ ಅಂತ ಅಂದರೆ ಬರೀ ಸಬ್ಸಿಡಿಗೋಸ್ಕರ ಅಂತ ಅಂದ್ಬಿಟ್ಟು, ಅದು ಈಗ ಪ್ರಾಬ್ಲಿ ಒಂದು 10 ವರ್ಷ 15 ವರ್ಷದಿಂದನೂ ಹಾಗೆ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ನಾವು ಹೇಳೋದಕ್ಕೂ ಆಗಲ್ಲ, ಯಾಕಂದರೆ ಅವ್ರು ಬಂಡವಾಳ ಹೂಡಿದಾಗ ಅಷ್ಟು ವಾಪಸ್ ಬರದೇ ಇದ್ದ ಕಾರಣ ಅವ್ರೇನಾದ್ರು ಹಾಗೆ ಮಾಡ್ತಿದ್ರ, ಅಥವಾ ಬೇಡಪ್ಪ ರಿಸ್ಕ್ ಬೇಡ, ನಮಗೆ ಎಷ್ಟರಲ್ಲಿ ಸಾಧ್ಯ ಆಗುತ್ತೋ ಅಷ್ಟರಲ್ಲೇ ಮಾಡಿಬಿಡೋಣ ಅನ್ನೋ ಒಂದು ಮನೋಭಾವದಿಂದ ಮಾಡ್ತಿದ್ರ, ಅದು ಒಂಥರ ಡಿಬೇಟ್ ಆಗುತ್ತೆ. ಬಟ್ ನಾವು ಯಾವ ಆ ಒಂದು ಡಿಬೇಟ್ಗೂ ಹೋಗ್ದಿರ ನಮ್ಮ ಪ್ರೊಡ್ಯೂಸರ್ ಆದಂಥ ನಾಗರಾಜ್ ಗೋಪಾಲ್ ಅವರು ಮೊದಲಿಂದನೂ ಒಂದು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಅವರು ಕಂಪನಿ ಇಟ್ಕೊಂಡಿರುವಂಥವ್ರು. ಸೊ ಅವ್ರು ಏನೇ ಮಾಡಿದ್ರು ಕ್ವಾಲಿಟಿಯಿಂದನೇ ಮಾಡಬೇಕು, ಮಕ್ಕಳ ಸಿನಿಮಾ ಆದರೂ ಕಮರ್ಷಿಯಲ್ ಲೆವೆಲಲ್ಲೇ ಮಾಡಬೇಕು ಅನ್ನೋ ಒಂದು ಅವರ ಮನೋಭಾವನೆ ಇತ್ತು. ಹಾಗಾಗಿ ಈ ಸಿನಿಮಾ ನಾವು ಯಾವುದೇ ಕಮರ್ಷಿಯಲ್ ಸಿನಿಮಾಗೂ ಕಡಿಮೆ ಇಲ್ದಿರ, ನಿಮಗೆ ಆಶ್ಚರ್ಯ ಆಗ್ಬೋದು, ನಾವು ಈ ಒಂದು ಮಕ್ಕಳ ಸಿನಿಮಾನ ಹತ್ತತ್ರ 150 ಫಿಲ್ಮ್ ಥಿಯೇಟರ್ಸಲ್ಲಿ ತರ್ತಾ ಇದ್ದೀವಿ. ಸೊ ಅಷ್ಟು ರೆಸ್ಪಾನ್ಸ್ ಸಿಕ್ಕಿದೆ ಈ ನಮ್ಮ ಸಿನಿಮಾಗೆ. ಅದಕ್ಕೆ ಕಾರಣ ಎಲ್ಲ ನೀವೆಲ್ಲ ಪ್ರಮೋಷನ್ ಮಾಡಿರೋದಿರ್ಬೋದು ಅಥವಾ ಮತ್ತೊಂದಿರ್ಬೋದು, ಈ ಎಲ್ಲದಕ್ಕೂ ಕಾರಣ ಆಗಿದೆ. ಓಕೆ, ಏನು ಹೇಳಿಕೊಟ್ಟಿದ್ದೀರಾ ಮಕ್ಕಳು ಹಿಡ್ಕೊಂಡು ಈ ಸಿನಿಮಾ ಮುಖಾಂತರ ಏನು ಹೇಳಿಕೊಟ್ಟಿದ್ದೀರಾ? ಈ ಸಿನಿಮಾ ಮುಖಾಂತರ ಆ ಮಕ್ಕಳಲ್ಲಿ ಮತ್ತು ಅವರ ಪೋಷಕರಲ್ಲಿ ಏನು ಅಂತಂದರೆ, ಮಕ್ಕಳಲ್ಲಿ ಅವ್ರದ್ದೇ ಆದಂಥ ಟ್ಯಾಲೆಂಟ್ಸ್ಗಳಿರುತ್ತೆ ಇನ್ಬಿಲ್ಟ್. ಅದು ಎಲ್ಲೋ ಒಂದು ಕಡೆ ಅವರು ಹೊರತರೋದಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಆದರೆ ಅದಕ್ಕೆ ಪೋಷಕರು ಎಷ್ಟೋ ಸಲ ಕೆಲವರು ಗಮನಿಸದೇ ಇರ್ಬೋದು. ಯಾಕಂದರೆ ಆ ಪ್ರೆಷರ್ ಏನಿದ್ರು ಇವತ್ತಿನ ದಿವಸ ಮಕ್ಕಳಿಗೆ ಓದಬೇಕು, ಮುಂದೆ ಬರಬೇಕು, ಅವನೊಬ್ಬ IAS ಆಫೀಸರ್ ಆಗಬೇಕು, KS ಆಗಬೇಕು, ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ಆದರೆ ಎಷ್ಟು ಮಕ್ಕಳಿಗೆ, ಯಾಕಂದರೆ ಸಾಧ್ಯನೇ ಇರಲ್ಲ. ಈಗ ನಮ್ಮಲ್ಲಿ ನಾವು ನೋಡಿಕೊಂಡ್ರೆ 5 ಬೆರಳು ಒಂದೇ ಸಮ ಇರೋದಕ್ಕೆ ಆಗಲ್ಲ. ಸೊ ಒಂದೊಂದು ರೀತಿ ಇರುತ್ತೆ. ಅದೇ ರೀತಿ ಅಷ್ಟೇ ಓದು ಮಕ್ಕಳಿಗೆ ಕೆಲವ್ರಿಗೆ ಹತ್ತದೇ ಇರ್ಬೋದು ತಲೆಗೆ. ಆದರೆ ಅವನಿಗೆ ತಲೆಗೆ ಹತ್ತಲಿಲ್ಲ ಅಂಥೇಳಿ ಅವನಿಗೆ ಫೋರ್ಸ್ ಮಾಡಿ ನೀನು ಓದು ಅಂದರೆ ಏನೂ ಪ್ರಯೋಜನ ಇಲ್ಲ. ಆದರೆ ಆ ಮಗುನಲ್ಲಿ ಬೇರೆ ಏನಿದೆ ಅಂತ ಹುಡುಕಿದಾಗ ಆ ಮಗುನಲ್ಲಿ ಇನ್ನೇನೋ ಒಂದು ಟ್ಯಾಲೆಂಟ್ ಇರುತ್ತೆ, ಸ್ಕಿಲ್ ಇರುತ್ತೆ. ಸೊ ಆ ಸ್ಕಿಲ್ಲು ಆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಆ ಒಂದು ಅಂಶ ಇಟ್ಕೊಂಡು ಈ ನಮ್ಮ 10 ಜನ ಮಕ್ಕಳು ಒಬ್ಬೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಸ್ಕಿಲ್ಸ್ ಇರುತ್ತೆ, ಅದೇ ಅವ್ರಿಗೆ ಒಂದು ಹೆಲ್ಪ್ ಆಗ್ತಾ ಹೋಗುತ್ತೆ. ಸಾಧಾರಣ ಸಿನಿಮಾ ನೋಡಿದ್ಮೇಲೆ ಎಲ್ಲ ಪೋಷಕರಿಗೂ ಅನ್ನಿಸ್ಬೋದು ಅಥವಾ ಆ ಮಕ್ಳಿಗೂ ಅನ್ನಿಸ್ಬೋದು, ನಾನು ಇವತ್ತಿನ ದಿವಸ ನನ್ನಲ್ಲಿ ಏನೋ ಒಂದು ಒಳಗಿದೆಯಲ್ಲ ಟ್ಯಾಲೆಂಟು, ಇದನ್ನು ನಾನು ಬೆಳೆಸ್ಕೊಳ್ಳೋಣ ಅಂತ ಮಗುಗೂ ಅನಿಸುತ್ತೆ. ಪೋಷಕರಿಗೂ ನನ್ನ ಮಗುಗೆ ಯಾವುದ್ರಲ್ಲಾದರೂ ಒಂದರಲ್ಲಿ ಆಸಕ್ತಿ ಇರುವಂಥ ಒಂದು ಫೀಲ್ಡಲ್ಲಿ ಅವನ್ನ ಕಳಿಸೋಣ ಅಂತ ಅನಿಸುತ್ತೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರೆ? ನಾವು ಈ ಸಿನಿಮಾನ ಅರಳಾಳ್ ಸಂದ್ರ ಅಂತ ಅಂದರೆ ಚನ್ನಪಟ್ಟಣ ರಾಮನಗರ ಇನ್ ಬಿಟ್ವೀನಲ್ಲಿ, ಆಮೇಲೆ ಮೈಸೂರು, ತೀರ್ಥಹಳ್ಳಿ, ಕೋಣಂದೂರು, ಸಾಕಷ್ಟು ಕಡೆ ಮಾಡಿದ್ವಿ. ಓಕೆ, ಹೇಗಿದ್ದೀವಿ ಟೇಕಲ್ ಎಷ್ಟು ಟೇಕಲ್ದು ಅಂತ ನಾವೆಲ್ಲ ಡ್ರಾಮಾ ನೋಡಿದ್ವಿ, ತುಂಬ ಚೆನ್ನಾಗಿ ಮಾಡ್ತಾ ಇರೋ ಡ್ರಾಮಾಸಲ್ಲಿ. ಇಲ್ಲಿ ಸಿನಿಮಾ ಮಾಡ್ಬೇಕಾದ್ರೆ ಹೇಗಿತ್ತು ಅವ್ರ ಜೊತೆ ನೀವು ಕೂಡ ಮಕ್ಕಳಾಗ್ಬಿಡ್ತೀವಿ ಅಂತ? ಹೌದು, ಒಂದು ಮಕ್ಕಳನ್ನ ಹಾಕ್ಕೊಂಡು ಅದು ಸಿನಿಮಾ ಮಾಡ್ತೀವಿ ಅಂತಾದರೆ ಸಾಕಷ್ಟು ನೋವು, ನಲಿವು ಎಲ್ಲವೂ ಕೂಡ ಇರುತ್ತೆ. ಯಾಕಂದರೆ ದೊಡ್ಡ ಹೀರೋಗಳಾದರೆ ಅಥವಾ ಸ್ಟಾರ್ ನಟರುಗಳಾದರೆ ಅವ್ರಿಗೇನೋ ಕೊಟ್ಟಿದ್ದ ತಕ್ಷಣ ಹೇಳ್ತಾರೆ. ಆದರೆ ಮಕ್ಕಳನ್ನ ನಾವು ಸಿನಿಮಾ ಮಾಡಬೇಕಾದ್ರೆ ನಾವು ಯಾವುದೇ ಒಂದು ಫೋರ್ಸ್ ಹಾಕುವಾಗಿಲ್ಲ ಅವ್ರ ಮೇಲೆ. ಅವ್ರ ಮೂಡ್ ಹೇಗಿರುತ್ತೋ ಅದ್ರ ಮೇಲೆ ನಾವು ಪಿಕ್ಚರೈಸೇಷನ್ ಮಾಡಬೇಕಾಗತ್ತೆ. ಆದರೆ ಈ ಮಕ್ಕಳು ಕೊಟ್ಟಂಥ ಡೈಲಾಗ್ ಇರ್ಬೋದು ಅಥವಾ ಆ್ಯಕ್ಟಿಂಗಲ್ಲಿರ್ಬೋದು, ಅದು ಯಾವುದಕ್ಕೂ ಕೊರತೆ ಇರಲಿಲ್ಲ. ಒನ್ಲಿ ಥಿಂಗ್ ಮಕ್ಕಳನ್ನ ನಾವು ಮಕ್ಕಳ ಥರ ಹ್ಯಾಂಡ್ಲ್ ಮಾಡಬೇಕು ಅಷ್ಟೇ. ಈಗ ಉದಾಹರಣೆಗೆ ನಾವು ಒಂದು ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಹೋಗ್ತೀವಿ ಅಂದರೆ ಯಾವ ಒಂದು ಪಕ್ಷಿ ಇರ್ಬೋದು ಮತ್ತೊಂದಿರ್ಬೋದು, ನಾವು ಹೇಳ್ದಂಗೆ ಅದು ಮಾಡಲ್ಲ. ಅದು ಯಾವಾಗ ಪೋಸ್ ಕೊಡುತ್ತೋ, ಎಷ್ಟು ಚೆನ್ನಾಗಿ ಕೊಡುತ್ತೋ ಅದಕ್ಕೆ ನಾವು ಕಾಯಬೇಕು. ಹಾಗೆ ಈ ಮಕ್ಕಳು ಕೂಡ ಅಷ್ಟೇ. ಅವರು ಒಂದು ಟೇಕಲ್ಲಿ ಚೆನ್ನಾಗಿ ಮಾಡಿಲ್ಲದೆ ಇರ್ಬೋದು, ಆದರೆ ಇನ್ನೊಂದು ಟೇಕ್ ಅವರೇ ಹೇಳೋರು, ಸರ್ ನಾನು ಇನ್ನೊಂದು ಟೇಕ್ ಮಾಡ್ತೀನಿ, ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ. ಆವಾಗ ನಮಗೆ ಖುಷಿ ಆಗೋದು. ಆ ಇನ್ನೊಂದು ಟೇಕಲ್ಲಿ ಮತ್ತಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಚೆನ್ನಾಗಿತ್ತು ಇದೊಂದು ಎಕ್ಸ್ಪೀರಿಯನ್ಸ್. ಇವ್ರನ್ನ ನೋಡ್ತಾ ಇದ್ರೆ ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆ ನಮಗೆ ಸ್ಕ್ರಿಪ್ಟು ಖಂಡಿತ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ನಾನು ಕೂಡ ಚೈಲ್ಡ್ ಆರ್ಟಿಸ್ಟಾಗೆ ಬಂದಿದ್ದು. ಚಿನ್ನಾರಿ ಮುತ್ತ ಕೊಟ್ರೆ, ಶಿಕನ್ಸು, ಹೀಗೆ ಸಾಕಷ್ಟು ಸಣ್ಣ ವಯಸ್ಸಲ್ಲೇ ಸೀರಿಯಲ್ಸು ಮಾಡ್ತಾನೂ ಬಂದಿದ್ದು. ನನಗೊಂಥರ ಖುಷಿನೇ ಅನ್ನಿಸ್ತು ಈ ಸಿನಿಮಾ ಮಾಡಬೇಕಾದ್ರೆ. ಆಮೇಲೆ ನನಗೆ ಈ ಒಂದು ಅವಕಾಶ ಸಿಕ್ಕಿದ್ದು ಕೂಡ ನನಗೆ ಖುಷಿಯಾಗಿ ಅನ್ನಿಸ್ತು. ಯಾಕಂದರೆ ಸಾಕಷ್ಟು ಜನ ಇದರ ನನ್ನ ಬೆನ್ನ ಹಿಂದೆ ಇದ್ದರು. ನಾಗರಾಜ್ ಗೋಪಾಲ್ ಅಂತ ಪ್ರೊಡ್ಯೂಸರು, ವಿನಯ್ ಭಟ್, ಹಾಗೆ ಹರೀಶ್, ಆಮೇಲೆ ಸಾವಂತ್ ಅಂತ ಹೇಳಿ ಹಿರಿಯ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು, ಕ್ಯಾಮ್ರಾಮನ್ ಅಶೋಕ್ ರಾಮನ್,
ಹೀಗೆ ಸುಮಾರು ಜನ, ರಿಚರ್ಡ್ ಲೂಯಿಸು, ಇವರೆಲ್ಲರೂ ಕೂಡ ನಾನು ಸಣ್ಣ ವಯಸ್ಸಲ್ಲಿ ಅಂದರೆ ರಿಚರ್ಡ್ ಲೂಯಿಸ್ ಇರ್ಬೋದು ಅಥವಾ ಮದನ್ ಹರಣಿ, ಇವರೆಲ್ಲ ನನ್ನ ಸಿನಿಮಾಗೆ ಅವಾಗ ನಾನು ಚಿಕ್ಕವನಾಗಿದ್ದಾಗ ಅವ್ರ ಸಿನಿಮಾಗಳಲ್ಲಿ ಅಭಿನಯಿಸಿದ್ದೆ. ಅವರೆಲ್ಲೋ ಕೊರಿಯೋಗ್ರಾಫ್ ಮಾಡಿದರು, ಚಿನಾರಿ ಮುತ್ತ ಅಥವಾ ಕೊಟ್ರೇಶಿ ಕನಸು. ಮತ್ತೊಮ್ಮೆ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ಖುಷಿ ಆಯಿತು. ಸಾಕಷ್ಟು ನೋಡೋಣ, ಈ ಸಿನಿಮಾ ಆದಮೇಲೆ ಬಹುಶಃ ಅಂದರೆ ಬೇರೆ ಬೇರೆ ಸ್ಕ್ರಿಪ್ಟ್ಸ್ಗಳಿದೆ, ಎಲ್ಲ ಈ ಸಿನಿಮಾ ಮೇಲೆ ನಿಂತಿದೆ. ಓಕೆ, ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಪ್ರೇಕ್ಷಕರಿಗಂತೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನೋಡಿ ಈ ಥರದ್ದು ಸಿನಿಮಾ ತುಂಬ ವರ್ಷನೇ ಆಗಿದೆ ಬಂದು, ಅದರಲ್ಲೂ ನೀವು ಮೆಚ್ಕೊಂಡಿರುವಂಥ ಡ್ರಾಮಾ ಜೂನಿಯರ್ಸ್ ಮಕ್ಕಳೇ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ನೀವು ಕಿರುತೆರೆಯಲ್ಲಿ ಅಥವಾ ಹಿರಿತೆರೆಯಲ್ಲಿ ಅವರು ಹೇಗೆ ಕಾಣ್ತಾರೆ ಆ ಬೆಳ್ಳಿತೆರೆ ಮೇಲೆ ಅಂತ ನಿಮಗೂ ಕುತೂಹಲ ಇದೆ. ದಯವಿಟ್ಟು ಸಿನಿಮಾ ಹೋಗಿ ನೋಡಿ. ಆಮೇಲೆ ಈ ಶನಿವಾರ ಭಾನುವಾರ ಅಂತಲೇ ಕಾಯ್ತಾ ಕೂರಬೇಡಿ. ನಿಮಗೆ ಸೋಮವಾರ ಮಂಗಳವಾರ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನೀವು ಜಸ್ಟ್ ಚೆಕ್ ಮಾಡಿ ಯಾವ ಥಿಯೇಟ್ರಲ್ಲಿದೆ ಅಂತ ಅಂದ್ಬಿಟ್ಟು ಆದಷ್ಟು ಬೇಗ ಹೋಗಿ ಸಿನಿಮಾ ನೋಡಿ. ನೀವು ಸಿನಿಮಾ ಬೇಗ ನೋಡಿದಷ್ಟು ನಮಗಿನ್ನೂ 1 ವಾರ ಅಥವಾ 2 ವಾರ ಮುಂದೆ ಹೀಗೆ ಕಂಟಿನ್ಯೂ ಆಗಿ ಒಂದು 100 ಡೇಸ್ ರೀಚ್ ಆಗುವಂಥ ಅವಕಾಶ ಸಿಗುತ್ತೆ. ನೀವು ನೋಡಿ ಸಿನಿಮಾ ಚೆನ್ನಾಗಿದೆ ಅಂತ ಮತ್ತೊಬ್ರಿಗೆ ಹೇಳಿದ್ರೆ ಅವ್ರ ಸಿನಿಮಾ ನೋಡ್ತಾರೆ. ಹೀಗೆ ಕನ್ನಡ ಸಿನಿಮಾ, ಮಕ್ಕಳ ಸಿನಿಮಾನೂ ಬೆಳೀತಾ ಹೋಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸಿನಿಮಾ ಅಂದ ಕೂಡಲೇ ನಾನು ಆಗಲೇ ಹೇಳಿದಾಗೆ ಮನೋರಂಜನೆಗೆ ಒಂದು ಸಿನಿಮಾ ಒಂದು ಉದ್ಯಮ ಮಾಧ್ಯಮವಾಗಿ ತುಂಬ ದೊಡ್ಡದಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಅಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತಿನ ಚಿಕ್ಕ ಮಕ್ಕಳುಗಳಿಗೆ ಅವ್ರದ್ದೇ ಆದ ಸಿನಿಮಾಗಳು ಬರ್ತಾಯಿದ್ದಾರೆ. ಅವರು ಕೂಡ ಖುಷಿಯಾಗಿ ನೋಡಿ ಆ ಸಿನಿಮಾನ ಎಂಜಾಯ್ ಮಾಡ್ತಾರೆ. ಎಳೆಯರು ನಾವು ಗೆಳೆಯರು ಅನ್ನೋ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಸಿನಿಮಾ ತುಂಬ ಚಿಕ್ಕ ಮಕ್ಕಳು ಮುದ್ದಾಗಿ ಮಾತಾಡ್ತಾ ಎಷ್ಟು ಚೆನ್ನಾಗಿ ನಕ್ಕು ನಲಿಸಿ ಆ ನಗ್ನಗ್ತಾನೆ ಮೆಸೇಜ್ ಹೇಳುವಂಥ ಒಂದು ಸಿನಿಮಾನ ಮಾಡಿದ್ದಾರೆ. ಆ ಮಕ್ಕಳು ನಮಗೆಲ್ಲ ಪಾಠ ಹೇಳೋವಂಥ ಮೇಷ್ಟ್ರಾಗಿದ್ದಾರೆ. ಆಮೇಲೆ ನಮ್ಮನ್ನು ನಗಿಸೋವಂಥ ಜೋಕರ್ಗಳ ಥರ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಜೋಕರ್ ಅಂದರೆ ಅದೇ ಹಾಸ್ಯ ಕಲಾವಿದರು, ಆ ಥರನೂ ಕೂಡ ಮಾಡಿದ್ದಾರೆ. ಪಂಚಿಂಗ್ ಡೈಲಾಗ್ಗಳು ಯಾವ ಹೀರೋಗೂ ನಾವು ಕಮ್ಮಿ ಇಲ್ಲ ಅನ್ನುವಂಥ ಪಂಚಿಂಗ್ ಡೈಲಾಗ್ಗಳು ಕೂಡ ಈ ಮಕ್ಕಳು ಹೇಳಿದ್ದಾರೆ. ಸಿನಿಮಾ ಬಿಡುಗಡೆ ಆಗ್ತಾಯಿದೆ, ನೀವೆಲ್ಲ ನೋಡಿ ಮಕ್ಕಳನ್ನ ಬೆಂಬಲಿಸಿ. ಇಂಥ ಒಳ್ಳೊಳ್ಳೆ ಚಿತ್ರಗಳು ಬರೋದಕ್ಕೆ ನಿಮ್ಮ ಸಹಕಾರ ಅತ್ಯಗತ್ಯವಾದದ್ದು. ನೀವು ಕೂಡ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಎಳೆಯರು ನಾವು ಗೆಳೆಯರು ನಿಮ್ಮ ಮುಂದೆ ಬರ್ತಾಯಿದೆ.